नित्योद्भवादितवशेषविशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याव्याख्यां करोम्यन्वपि चाहमेव ओम अथातोर्मजिज्ञासा ಏನು ಹೇಳಿದ್ರು? ಅಪರೋಕ್ಷ ಜ್ಞಾನ ಆದ್ಮೇಲೆ ಮಾಡ್ತಕ್ಕಂಥ ಕರ್ಮಗಳಿಗೂ ಸಹ ವಿಶೇಷವಾದ ಫಲ ಇದೆ. ಇಲ್ಲದೆ ಹೋಗಿದ್ರೆ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಮುಕ್ತಿಯಲ್ಲಿ ತಾರತಮ್ಯ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ತಾ, ಸಾಧನದಲ್ಲಿ ತಾರತಮ್ಯ ಇದೆ. ಅದು ಸಂಸಾರಾವಸ್ಥೆಯಲ್ಲಿದ್ದವರಿಗೆ ಮಾತ್ರ ಹೇಳಿದ್ದು ಅಂತಲ್ಲ, ಅಲ್ಲಿ ಅಕಾಮಹತ, ಶ್ರೋತ್ರಿಯ ಮತ್ತು ಯುವ, ಆಶಿಷ್ಟ, ಬಲಿಷ್ಠ ಮೊದಲಾದ ಎಲ್ಲ ಪದಗಳು ಸಹ ಮುಖ್ಯವಾಗಿ ಅನ್ವಯಿಸೋದು ಯಾರಿಗೆ? ಮುಕ್ತರಿಗಾದ್ದರಿಂದ ಅದು ಮುಕ್ತಿಯಲ್ಲೇ ತಾರತಮ್ಯ ಹೇಳಿದ್ದಾರೆ ಅಂತ ಹೇಳಿ ಒಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಎಂಥ ಯುಕ್ತಿ ಅದು? ಅಪರೋಕ್ಷ ಜ್ಞಾನಿಗಳು, ದೇವತೆಗಳೆಲ್ಲ ಜಾತಾಪರೋಕ್ಷಗಳು, ಅಂಥವರೆಲ್ಲ ಭಾರಿ ಭಾರಿ ದೊಡ್ಡ ಸಾಧನೆ ಮಾಡ್ತಾರೆ. ಅಂದಮೇಲೆ ಆಗ ಸಾಧನೆಗೆ ಮಹತ್ವ ಇಲ್ಲದೆ ಹೋಗಿದ್ರೆ ಮಾಡ್ತಿದ್ರೆ ಯಾತಕ್ಕ? ಮೋಕ್ಷವನ್ನು ಎಲ್ಲರಿಗೂ ಕಾಮನ್ ಆಗಿದ್ರೆ ಹೆಚ್ಚಿನ ಸಾಧನೆ ಮಾಡೋ ಕಾರಣ ಇರಲಿಲ್ಲ ಅಂತ ದೃಷ್ಟಾಂತ ಕೊಟ್ಟು, ಅದೆಲ್ಲ ದಶಕಲ್ಪಂ ತಪಶ್ಚೀರ್ಣಂ ರುದ್ರೇಣ ಲವಣಾಂಬಸಿ ಲವಣಾರ್ಣವೇ ಇತ್ಯಾದಿ ಎಲ್ಲ ಹೇಳಿದ್ರು. ಅದಾದ ಮೇಲೆ ಭಗವದ್ಗೀತೆಯಲ್ಲೂ ಬಂದಿದೆ ಅಂತ ಹೇಳ್ತಾರೆ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೈವಿ ಸಂಪದ್ ವಿಮೋಕ್ಷಾಯ. ಬರೀ ಮೋಕ್ಷ ಅಂತ ಹೇಳಿ, ವಿಮೋಕ್ಷ ಅಂತ ಹೇಳಿದ್ರೆ ಮೋಕ್ಷದಲ್ಲೂ ಏನಿದೆ ಅಂತ ಅರ್ಥ? ವಿಶೇಷತೆ ಇದೆ ಅಂತ. ವಿಶೇಷತೆ ಅಂದ್ರೆ ತಾರತಮ್ಯ. ನಿಬಂಧಾಯ ಆಸುರಿ ಮತ ಪ್ರಸಂಗ ಇನ್ನೊಂದು ವಿಷಯ ಹೇಳಿದೆ. ತಮಸ್ಸಿನಲ್ಲೂ ಕೂಡ ಹಾಗೇನೆ, ದೈತ್ಯರಲ್ಲೂ ತಾರತಮ್ಯ ಇರೋದ್ರಿಂದ ತಮಸ್ಸಿನಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ ಅಂತ ಹೇಳಿ. ಅದಕ್ಕೆ ಅಲ್ಲೂ ಕೂಡ ಏನಾಗಿದೆ? ಬಂಧ ಇಲ್ಲ, ನಿಬಂಧ ಇದೆ. ಇಲ್ಲಿ ಮೋಕ್ಷ ವಿಮೋಕ್ಷ, ಬಂಧ ನಿಬಂಧ, ಅದರಿಂದ ಎಲ್ಲರಲ್ಲೂ ತಾರತಮ್ಯ ಇದೆ. ಇದರಲ್ಲೂ ಕೂಡ ಹಾಗೆ, ನಿತ್ಯ ಸಂಸಾರಿಗಳಲ್ಲೂ ಕೂಡ ಸ್ವರ್ಗ ಪ್ರಚರು, ನೆರೆಯ ಪ್ರಚರು, ಸಮರು ಅಲ್ಲೂ ಒಂದು ಭಾಗ ಇದೆ. ಆದ್ರಿಂದ ತಾರತಮ್ಯ ಎಲ್ಲಾ ಕಡೆ ಇದೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ಹಾ, ಹೌದು. ಸ್ವರೂಪದಲ್ಲಿರೋ ದೋಷ ಅಲ್ಲ, ಆ ದೋಷ ಇರೋದಕ್ಕೆ ಜೀವ ದೇವರಲ್ಲ. ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಹೋಗ್ಬಿಟ್ಟಿದ್ರೆ ದೇವರಾಗ್ಬಿಡ್ತೀವಿ, ಅವ್ರ ಮತ ಬಂದ್ಬಿಡ್ತೀವಿ. ಹ, ದೋಷ ಏನ್ ದೋಷ ಇಲ್ಲ ಅವ್ರಿಗೆ ಅಂತ ಕೇಳಿದ್ರೆ, ದೇವರಂತ ದೋಷಾಭಾವ ಅಲ್ಲ ಅವ್ರಿಗೆ ಹೇಳಿದ್ದು. ಅದೇ ಹೇಳಿದ್ದು, ದೇವರ ದೋಷಾಭಾವ ಇದೆ, ಆ ಥರ ದೋಷವಲ್ಲ. ಅಲ್ಲಿ ಸರ್ವದೋಷ ವರ್ಜಿತ, ಸರ್ವದೋಷ ವರ್ಜಿತರಲ್ಲ, ಸಂಸಾರ ದೋಷವು ಪರಿಹಾರ ಇದೆ. ಹೌದು, ಕರಿಬಹುದು. ಯಾಕೆ ಅಂತ ಕೇಳಿದ್ರೆ, ಈ ದೋಷಗಳಿಲ್ಲ, ಸುಖ ದುಃಖಾದಿ ರೂಪ ಇದೆಯಲ್ಲ, ಇದಿಲ್ಲ ಆ ದೃಷ್ಟಿಯಲ್ಲೇ ಹೊರತು ಅಸ್ವಾತಂತ್ರ್ಯ ಆಗಲ್ಲ ಇಲ್ಲ ಅಂತಿಲ್ಲ. ಸ್ವರೂಪದ ದೋಷಗಳು, ಸ್ವರೂಪದ ದೋಷಗಳು ಬೇರೆ, ಬಾಹ್ಯ ದೋಷಗಳು ಬೇರೆ. ಈಗ ಲಿಂಗದೇಹ ಅಜ್ಞಾನಾದಿ ನಿಮಿತ್ತದಿಂದ ಬಂದ ದೋಷಗಳು ಹೋಗ್ಬಿಡುತ್ತೆ ಹೊರತು ಯಾವ್ದು ಹೋಗ್ಲಿಲ್ಲ, ಸ್ವರೂಪಗತವಾದ ದೋಷಗಳು ಹೋಗೋದಿಲ್ಲ. ಅದೇ ಹೇಳಿದ್ನಲ್ಲ, ನಿರ್ದೋಷ ಅಂತ ಹೇಳಬಾರದು. ದೇವರ ನಿರ್ದೋಷ ಎಂಬುದು ಚಿಂತಾ ಸಂತಾಪ ಲೇಪೋದ್ಭವ ಋತಿಮುಖರ ಶೇಷ ದೋಷಾತಿ ದೂರ. ಮುಖ್ಯ ದೋಷ ಅಸ್ವಾತಂತ್ರ್ಯ, ಆದ್ರೆ ಯಾವುದೂ ಇಲ್ಲ. ಮಹಾಲಕ್ಷ್ಮಿಗೆ ಅದೊಂದಿದೆ, ಬೇರೆ ಯಾವುದೂ ಇಲ್ಲ. ಉಳಿದವ್ರಿಗೆಲ್ಲ ಏನ್ ಶುರುವಾಯ್ತು? ರುಜುಗಳಿಗೆ ಆನಂದ ಒಂದು ವಿಶೇಷ ಅದಾಯ್ತು. ಉಳಿದವ್ರಿಗೆಲ್ಲ ಹೊಸರಾವೇಶ ಇತ್ಯಾದಿ ತಪ್ಪಾಡೋದಿತ್ತು, ಅದೆಲ್ಲ ಹೋಯ್ತು. ಈಗ ಭಾರಿ ತಪ್ಪಾಡೋದೇ ಇತ್ತು, ಸ್ವರೂಪ ಒಳ್ಳೇದಾಗಿದ್ರು ಕೂಡ ಅದು ಹೋಯ್ತು. ಒಟ್ಟು ಸಂಸಾರ ಅನ್ನೋ ದೋಷ ಪರಿಹಾರ ಆಯ್ತು. ಅವರಿಬ್ಬರು ನಿತ್ಯ ಮುಕ್ತರು. ಕರೀಲೇಬಾರದು, ಎದ್ದೆ ತಿಳ್ಕೊಂಡ್ರೆ ಎಲ್ಲ ಹೇಳದೆ ಹಾಗೆ. ಮುಕ್ತ ಅಲ್ಲಿ ದೋಷಾಭಾವ ಅಂದ್ರೆ ಇದೀಗ ಯಾವ ದೋಷ ಮೊದಲಿತ್ತ ಅದು ಹೋಯ್ತು ಅಂತ ಅಷ್ಟೇ ಅರ್ಥ ಹೊರತು ಎಲ್ಲ ದೋಷದ ಪ್ರಶ್ನೆ ಬರೋದೇ ಇಲ್ಲ. ಸೂತ್ಕ ಬಂದವ್ರಿಗೆ ಸೂತ್ಕ ಹೋಯ್ತು ಅಂತ ಹೇಳಿ, ಕಳ್ತನ ಮಾಡಿದ್ದು ಹೋಯ್ತು ಅಂತ ಅರ್ಥ ಅಲ್ಲ. ಕಳ್ತನ ಸೂತ್ಕಡೆ ಹೋಯ್ತು ಅಂತ ಹೇಳಕ್ ಬರೋದಿಲ್ಲ. ತನ್ನ ನಿಮಿತ್ತ ಕಳ್ಳ ಕಳ್ತನ ಅಲ್ಲ ಅಂತ ಅಷ್ಟೇ ಪ್ರೂವ್ ಆಯ್ತೇ ಹೊರತು ಅವ್ರು ಬಡವಾಗಿರೋ ಬಡವ ಅಲ್ಲ ಅಂತ ಇರಲ್ಲ. ದೇವರಿಗೆ ಯಾವ ದೋಷಗಳಿಲ್ಲ, ಅದು ಆ ವಿಶೇಷತೆ ದೇವರಿಗೆ ಮಾತ್ರನೇ. ಏನ್ ಶಬ್ದ ಅದ?
ಏನೋ ಹೇಳಿದ್ದೇನು, ಮೊದಲೇನ್ ದೋಷ ಇತ್ತು ಆ ದೋಷ ಇಲ್ಲ ಅಷ್ಟೇ. ಸ್ನಾನ ಮಾಡಿದ್ರಪ್ಪ, ಸ್ನಾನಕ್ಕಿಂತ ಮುಂಚೆ ಇದ್ದ ಶುದ್ಧಿ ಹೋಯ್ತು ಅಷ್ಟೇ ಹೊರತು ಏನೇನು ಶುದ್ಧಿ ಬರಲಿಲ್ಲ ನಿಮ್ಗೆ. ಬರೀ ಸ್ನಾನ ಮಾಡಿರ್ತಾರೆ, ದೇವ್ರ ಪೂಜೆ ಮಾಡಕ್ ಬರೋದಿಲ್ಲ. ಬರೀ ಸಂಧ್ಯಾ ಸ್ನಾನ ಬೇರೆ, ಪೂಜೆ ಸ್ನಾನ ಬೇರೆ, ವಿಶೇಷ ಅದು ವ್ಯತ್ಯಾಸ ಬರ್ತಾ ಹೋಗೋದು. ಆದ್ರಿಂದ ದೋಷ ಯಾವ ದೋಷ ಇತ್ತು ಆ ದೋಷ ಹೋಯ್ತು ಅಷ್ಟೇ. ಯಾಕೆ ಸಾಧ್ಯನೇ ಇಲ್ಲ, ಕಂಪೇರ್ ಮಾಡಲಿಕ್ಕೆ ಯಾವ ಕಾಲಕ್ಕೂ ಮಾಡ್ಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಿಲ್ಲ, ಬೆಳಕು ಲೈಟ್ ಬಂತು ಅಂದ್ರೆ ಹಗಲಾಯ್ತು ಅಂತ ಅರ್ಥನ? ರಾತ್ರಿ ಲೈಟ್ ಹೋಗಿತ್ತು, ಲೈಟ್ ಬಂತು ಅಷ್ಟೇ. ಲೈಟ್ ಇಲ್ಲ ದೋಷ ಹೋಯ್ತು, ಸೂರ್ಯೋದಯನೇ ಆಗ್ಲಿಲ್ಲ ಅದಕ್ಕೆ. ಆದ್ರೆ ಸೂರ್ಯೋದಯನೇ ಆದ್ರೆ ಹಗಲು ಬಂತು, ರಾತ್ರಿನೇ ಲೈಟ್ ಬಂದಿತ್ತು, ಇದು ಹಗಲೇ ಬಂದ್ಬಿಡು. ದೇವರಿಗೆ ಅದು ಮಾತ್ರ, ಬೇರೆಯವರಿಗೆ ಆಗಲಿಲ್ಲ. ಹೇಳಿ ಹೇಳಿ ಹೇಳಿ. ಅದೇ ನಿನ್ನ ಗಲಾಟೆ ಮಾಡ್ಕೊಂಡಿದ್ದೀರಾ ಆಗಲೇ? ಸರಿ, ಹೇಳಬಾರ್ದು. ಎಷ್ಟೊತ್ತು ಹೇಳಿದ್ದೇನೆ? ಇಲ್ಲಿಲ್ಲ. ಏನು ಒಂದು ಸಾದೃಶ್ಯ, ದುಃಖಾಭಾವ ರೂಪ ಸಾದೃಶ್ಯ ಇದೆ. ದುಃಖ ಎಂತ ದುಃಖ ಇವೆಲ್ಲ ಅಸ್ವತಂತ್ರ ದುಃಖ ಅಲ್ಲ. ಮತ್ತೆ ಏನ್ ಸಂಸಾರದಲ್ಲಿ ಇತ್ತಲ್ಲ ಆ ದುಃಖ ಹೋಯ್ತು ಅಷ್ಟೇ ಹೊರತು ಇನ್ನೇನು. ಅತಿ ಮಾಡಿಕೊಂಡು ಭಜಿತಾಗತ್ತೆ ಅಪತ್ಯವರಾಗ್ಬಿಡ್ತಾರೆ. ಆ ಪ್ರಕಾರ ಸರ್ವದೋಷ ದೂರತ್ವ ದೇವರ ಲಕ್ಷಣ, ಸರ್ವದೋಷ ದೂರತ್ವ ದೇವರಾಗ್ಬಿಡ್ತಾರೆ. ಗುಣಪೂರ್ಣತ್ವ ಆಟೋಮೆಟಿಕಲಿ ಬಂದ್ಬಿಡ್ತು. ಸರ್ವದೋಷ ದೂರತ್ವ ಯಾವಾಗ ಬಂತ ಗುಣಪೂರ್ಣತ್ವ, ಗುಣಪೂರ್ಣತ್ವ ಯಾವಾಗ ಸರ್ವದೋಷ ದೂರತ್ವ ಬಂತು. ಆದ್ದರಿಂದ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ, ಹೇಳಬಾರ್ದು. ಬರೀ ಏನ ತೀರ್ಮಾನ ಮಾಡ್ಕೊಂಡಿದ್ದೀನಿ ನೀವು? ನಿಮ್ ಮೀಟಿಂಗ್ ಏನ್ ತೀರ್ಮಾನ? ನಿಮ್ ಮೀಟಿಂಗ್ ದಲ್ಲಿ ಆ ತೀರ್ಮಾನ ಅದು ನಿಶ್ಚಯವಾಗೂ ಸಾಧನೆ ಮಾಡಬಾರದು, ನಿಶ್ಚಯ ಮಾಡ. ಅದರಿಂದ ಎಲ್ಲ ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್. ಅಲ್ಲೇನಾಯ್ತು ಅವಲ್ಲಿ ಪಾಠದಲ್ಲಿ? ಆ ವಿಷಯದಲ್ಲಿ ಅಂತಂದ್ರೆ ಭಗವಂತನು ನಿರ್ದೋಷ, ಜೀವನು ಕೂಡ ತನ್ನ ಸ್ವಭಾವಕ್ಕೆ ನಿರ್ದೋಷ ಆಗಿಲ್ಲ. ಅದೇ ಹೇಳಿದ್ದು, ದೇವರ ನಿರ್ದೋಷ ಇಲ್ಲಿ ಮುಕ್ತರಲ್ಲೇ ಇದೆ. ಈಗ ರುಜುಗಳಿದ್ದಾರೆ, ಅವು ಆ ದೋಷ ರುಜುತ್ವ ಇಲ್ಲದಿರ್ಬೇಕೇ ಇದೆ ಗರುಡಾದಿಗಳಲ್ಲಿ, ಅದು ಬರೋದಿಲ್ಲ. ಮತ್ತೆ ಆ ದೋಷ ಹೋಗೋದಿಲ್ಲ. ಅಧಮ ಜೀವರಿಗೆ ಉತ್ತಮ ಜೀವರಲ್ಲಿರ್ತ ಗುಣಗಳಿಲ್ಲ, ಆ ದೋಷ ಹೋಗೋದಿಲ್ಲ. ಗೊತ್ತಾಯ್ತ? ಅದು ಅಲ್ಲೂ ತಾರತಮ್ಯ, ದೋಷಾಭಾವದಲ್ಲೂ ತಾರತಮ್ಯ ಇದೆ ಅಷ್ಟೇ. ಸಂಸಾರ ಇಲ್ಲದಿರ್ವಿ ಕೆಲಸ ಸಿಕ್ತು ಅಂದ್ರೆ ನಿರುದ್ಯೋಗಿ ಅಲ್ಲ ಅಷ್ಟೇ. ಎಲ್ಲರೂ ಇದಾಗ್ಬಿಡೋ ಸೆಕ್ರೆಟರಿಗಳಾಗ್ಬಿಡೋದಿಲ್ಲ. ನಿರುದ್ಯೋಗಿ ಅಲ್ಲ, ರಿಟೈರ್ ಆಯ್ತು, ಅಟೆಂಡರ್ ರಿಟೈರ್ ಆಯ್ತು, ಆಗ್ಲೂ ಎಲ್ಲರೂ ಒಂದೇ ಅಲ್ಲ. ಮತ್ತೆ ರಿಟೈರ್ ಆಯ್ತು, ಅವ್ರ ಕೆಲಸದ ರಿಟೈರ್ ಆದ್ದೇ ಹೊರತು ಎಲ್ಲಾ ದೋಷ ಪರಿಹಾರ ಆಗ್ಲಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಅದು ಆ ದೋಷ ಹೇಳಲೇಬಾರ್ದು. ಕೆಲವು ಕಡೆ ಏನ್ ಹೇಳ್ತಾರೆ, ದುಃಖಾಭಾವ ಸಾಮ್ಯ ಇದೆ ಅಂತ ಅಷ್ಟೇ ಹೇಳ್ಬಿಡ್ತಾರೆ. ತಾರತಮ್ಯ ಏನು ಅಂದ್ರೆ ದುಃಖ ಇಲ್ಲದಿರಬೇಕು ಎಂಬುದು ಸ್ವರೂಪದಲ್ಲೇ ಜೀವನಿಗಿತ್ತು, ಅದು ಮುಚ್ಚೋಗಿತ್ತು, ಬಂತು ಅಷ್ಟೆ. ಗೊತ್ತಾಯ್ತಾ? ದುಃಖ ಇಲ್ಲದಿರಬೇಕೆ ಅನ್ನೋ ಸಾಮ್ಯ, ಗುಣವಿರಬೇಕೆ ಅಲ್ಲ. ದುಃಖ ಇಲ್ಲದಿರಬೇಕೆಂಬ ಸಾಮ್ಯ ಮಾತ್ರ. ದೋಷ ಇಲ್ಲದಿರಬೇಕೆ ಬೇರೆ, ದುಃಖ ಇಲ್ಲದಿರಬೇಕೆ ಬೇರೆ. ದುಃಖ ಇಲ್ಲದಿರಬೇಕೆಂಬ ಸಾಮ್ಯ ಬಂದು ಹೋಯ್ತು. ಆದ್ರೆ ದೋಷ ಇಲ್ಲದೆ, ದೋಷ ಅಸ್ವಾತ ದೋಷಗಳಿದ್ದೇ ಇದೆ, ಅದೆಲ್ಲ ಹೋಗೋದಿಲ್ಲ. ಗೊತ್ತಾಯ್ತಾ? ಅದು ಯಾವ್ದಿತ್ತು ಅದು ಹೋಗುತ್ತೆ ಒಟ್ಟಿನ ಮೇಲೆ ಅಷ್ಟೆ. ಅದೇನಿತ್ತು ಅದು ಮಾತ್ರ ಹೋಯ್ತು. ಮತ್ತೆ ಅಸ್ವಾತಂತ್ರ್ಯ ಇತ್ತು, ಅದು ಹೋಗೋದಿಲ್ಲ. ಯಾಕೆ? ಸ್ವರೂಪದ್ದದು. ಅದು ಬಾಹ್ಯ ದೋಷಗಳು ಮಾತ್ರ ಪರಿಹಾರ ಆಗುತ್ತೆ ಹೊರತು ಸ್ವರೂಪ ದೋಷ ಪರಿಹಾರ ಆಗೋದಿಲ್ಲ. ಅದಕ್ಕೆ ಭಕ್ತಿ ಶಬ್ದಕ್ಕೆ ಅರ್ಥನೇ ಅಷ್ಟೇ, ಇನ್ನೇನು ಅರ್ಥ ಅಲ್ಲ. ಏನಾಯ್ತು ಈಗ ಮುಂದೆ ಇದೆ ಏನಾಯ್ತು? ಭಗವದ್ಗೀತೆ ಕೊಟ್ರಿ. ಈಗ ಅದಾದ್ಮೇಲೆ ತಮೇವ ಯೂಯಂ ರಜತಾತ್ಮವೃತ್ತಿಭಿರ್ ಮನೋವಚಕ್ಕಾಯ ಗುಣೈಃ ಸ್ವಕರ್ಮಭಿಃ ಅಮಾಯಿನ ಕಾಮದುಘಾಂಘ್ರಿ ಪಂಕಜಂ ಯಥಾಧಿಕಾರಾವಚಿತಾರ್ಥ ಸಿದ್ಧಯೇ. ಇದರಲ್ಲಿ ಹೇಳ್ತಾರೆ, ತಮೇವ ಯೂಯಂ ಭಜ, ಭಾಗವತದ ಶ್ಲೋಕ. ತಮೇವ ಯೂಯಂ ಭಜತ ಆತ್ಮವೃತ್ತಿಭಿಃ ಮನೋವಚ ಕಾಯ ಗುಣೈಃ ಸ್ವಕರ್ಮಭಿಃ ಅಮಾಯಿನಃ ಕಾಮದುಘಾಂಘ್ರಿ ಪಂಕಜಂ ಯಥಾಧಿಕಾರಾವಚಿತಾರ್ಥ ಸಿದ್ಧಯೇ. ಯಥಾ ಇದೇ ಅದು ಪದ, ಅದೇ ಬಂದಿದೆ ಈಗ. ಯಥಾಧಿಕಾರಾವಚಿತಾರ್ಥ ಸಿದ್ಧಯೇ. ನಿಮ್ಮ ಅರ್ಹತೆ ಎಷ್ಟಿದೆಯೋ ಅದಕ್ಕೇನು ಸಿಗಬೇಕು ಅರ್ಥ, ಅದು ಸಿದ್ಧಿ ಆಗೋದಕ್ಕೋಸ್ಕರ ಏನ್ ಬೇಕೋ ಅದನ್ನು ಮಾಡಿ ಅಷ್ಟೇ. ಏನದು? ತಮೇವ ಯೂಯಂ. ಪಾಸ್ ಆದ್ರು ಅಂತ ಆಯ್ತು, ಪಾಸ್ ಆಗಬೇಕು ಎಲ್ಲರಲ್ಲೂ ಬಂತು. ರ್ಯಾಂಕ್ ಫಸ್ಟ್ ಕ್ಲಾಸ್ ಎಲ್ಲ ಕಾಮನ್ ಆಗ್ಲಿಲ್ಲ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸು ಇಷ್ಟ ಕ್ಲಾಸು ಯಾರಿಗೂ ಬರಲಿ, ಬಂದಿದ್ದೇನು ಬಂದ್ರೆ ಪಾಸ್ ಆಗ ಅಷ್ಟೇ. ಅದು ಆ ಸಾಮ್ಯ ಇದೆ. ಅದ್ರ ಫೇಲ್ ಆಗಿಲ್ಲ ಅಂಬ ಕಮಾನ್.
ಎಲ್ಲರಿಗೂ ಕಾಮನ್. ರ್ಯಾಂಕ್ ಇಂದ ಬರೀ 35 ತಗೊಂಡವನಿಗೂ ಕಾಮನ್. ಆದ್ರೆ ಕ್ಲಾಸ್ ಎಲ್ಲ ಒಂದೇ ಅಲ್ಲ. ಇದು ಹೇಗೋ ಹಾಗೆ ಅಕ್ಷಣ್ವಂತ ಏನಾಯ್ತು, ಹೇಗೆ ಮಾಡೋದು? ತ್ವಮೇವ ಯೂಯಂ, ಆ ಪರಮಾತ್ಮನನ್ನೇ ಇವೆಲ್ಲ ಆರಾಧನೆ ಮಾಡಬೇಕು. ಭಜತ ಆತ್ಮವೃತ್ತಿಭಿ ಸ್ವಧರ್ಮ, ಸ್ವಧರ್ಮಾಚರಣೆಯಿಂದನೇ ಮಾಡಬೇಕು. ಮತ್ತೆ ಮನೋವಚ ಕಾಯ ಗುಣೈ ಸ್ವಕರ್ಮಭಿ, ವಿಹಿತ ಕರ್ಮಗಳು ಮನೋವಚ ಕಾಯ ಗುಣೈ, ಮನಸ್ಸು, ಮಾತು, ದೇಹ, ಅದಕ್ಕೆ ತಕ್ಕ ಏನ್ ಯಾವ ದೇಹ ಕೊಟ್ಟಿದ್ದ ದೇಹಕ್ಕೆ ತಕ್ಕಂತೆ ಮಾಡ್ಬೇಕು. ಯಾವ ಆಶ್ರಮದಲ್ಲೂ ಆಶ್ರಮಕ್ಕೆ ತಕ್ಕಂತೆ, ದೇಶ ಕಾಲ ಎಲ್ಲದಕ್ಕೆ ತಕ್ಕಂತೆ ನಡ್ಕೋಬೇಕೆ ಹೊರತು ಬೇರೆ ಅಲ್ಲ. ಅಮಾಯಿನಃ ಕಾಮದುಘಾಂಗ್ರಿ ಪಂಕಜಂ. ಶನಿವಾರ ಕೆಲ್ಸಕ್ಕೆ ಹೋಗ್ಲಿಲ್ಲ, ಸಂಡೇ ಹೋಗ್ಬಿಡ್ತೀನಿ ನಾನು, ಸಂಡೇ ಇಲ್ಲ, ಕಂಪಲ್ಸೇಟ್ ಅದರ ಕಂಪಲ್ಸೇಟ್ ಮಾಡಕ್ ಬರೋದಿಲ್ಲ. ಅವನಿಗೆ ಹೇಳಿಲ್ಲ, ವಿಧಿ ಅಲ್ಲ ಅದು. ಅದ್ರ ರೀತಿ ಮಾಡೋದ್ರೆ ಏನ್ ಮಾಡ್ತಾ ಇದ್ರು, ಯಾವ್ಯಾವ ಏನೋ ಮಾಡ್ಬಿಡ್ತಿದ್ರು. ಅಮಾಯಿನಃ ಕಾಮದುಘಾಂಗ್ರಿ ಪಂಕಜಂ. ಅಮಾಯಿನಃ, ಮಾಯ ಅಂದ್ರೆ ಕಪಟ, ನಿಷ್ಕಪಟವಾಗಿ ಮಾಡ್ಬೇಕೆ ಹೊರತು ಕಪಟ ಇರಬಾರ್ದು. ಏನ್ ಕಪಟ? ಹೆಚ್ಚು ಮಾಡ್ಲಿಕ್ ಬರುತ್ತೆ, ಮಾಡಕ್ ಆಗಲ್ಲ ಅಂತ ತಿಂದು ಹಾಕ್ಬಿಟ್ಟ. ಕಪಟ, ತನಗೆ ಆತ್ಮವಂಚನೆ, ಅದೆಲ್ಲ ಮಾಡ್ಕೋಬಾರ್ದು. ಕಾಮದುಘಾಂಗ್ರಿ, ಕಾಮದುಘ ಅಂದ್ರೆ ಪರಮಾತ್ಮ ಕೇಳಿದ್ ಕೊಡ್ತಾನೆ. ಆತನ ಪಾದ ಕಮಲವನ್ನು ಹೀಗೆ ಆರಾಧನೆ ಮಾಡ್ಬೇಕು. ಯಥಾಧಿಕಾರಾವತಿ ಅರ್ಥ ಸಿದ್ಧೈ, ಇಷ್ಟೆಲ್ಲ ಹೇಳಿದ್ರಿಂದ ತಾರತಮ್ಯ ಹೇಳಿದ್ದಾರೆ. ಇಲ್ಲಿ ಫಲದಲ್ಲೂ ತಾರತಮ್ಯ ಇದ್ದಾರೆ. ನಿಮ್ಗೆ ಆದಷ್ಟು ಮಾಡಿ ಬಂದಷ್ಟು ಬರೀರಿ ಅಂದ್ರೆ ಕೊಟ್ಟಷ್ಟು ಮಾರ್ಕ್ ತಗೊಳ್ಳಿ ತಕ್ಕಂತೆ ಅಷ್ಟೇ. ಬಂದಷ್ಟು ಬರೆದ್ರೆ ಎಲ್ಲರಿಗೂ ಕೊಡಕ್ ಸಾಧ್ಯ ಇಲ್ಲ. ಅಕ್ಷಣ್ವಂತ ಕರ್ಣವಂತ ಸಖಾಯೋ ಮನೋಜವೇಶ್ವ ಸಮಾಬಭೂವು. ಆಮೇಲೆ ಆದಘ್ನಾಸ ಉಪಕಕ್ಷಾಸ ಉತ್ವೇ ಹೃದಯ ಇವ ಸ್ನಾತ್ವಾ ತ್ವೇ ತದೃಶ್ರೇ. ವೇದವಾಕ್ಯ ಹೇಳ್ತಾರೆ, ಅದು ಪುರಾಣ ವಾಕ್ಯ. ಕೆಲವೊಮ್ಮೆ ವೇದವಾಕ್ಯ ಫಸ್ಟ್ ಹೇಳ್ತಾರೆ, ಕೆಲವೊಮ್ಮೆ ಪುರಾಣ ವಾಕ್ಯ ಫಸ್ಟ್ ಹೇಳ್ತಾರೆ. ಕೆಲವೊಮ್ಮೆ ಯಾಕೆ ಹಾಗೆ ಚೇಂಜ್ ಮಾಡ್ತಾರೆ ಅಂತ ಕೇಳಿದ್ರೆ, ಯಾವುದರಲ್ಲಿ ಉದ್ದೇಶಿತವಾದ ಅರ್ಥ ಹೆಚ್ಚಿದೆಯೋ ಅದ್ರ ಮೊದಲು ಹೇಳಿ, ಉಳಿದನ್ನ ಆಮೇಲೆ ಹೇಳಿ. ಇಲ್ಲಿ ಶ್ರುತಿ ದೊಡ್ಡದು ಸಣ್ಣದು ಆ ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಮಾಣದಲ್ಲಿ ಸ್ಪಷ್ಟತೆ, ನಮಗೆ ಬೇಕಾದ ವಿಷಯ ಹೆಚ್ಚು ಯಾವ್ದ್ರಲ್ಲಿ ಕಾಣೋದು ಮೊದಲು ಹೇಳ್ಬಿಡ್ತಾರೆ. ಕೆಲವೊಮ್ಮೆ ಉಪಸಂಹಾರ ಪ್ರಬಲ ಹಾಗೂ ಹೇಳ್ತಾರೆ. ಅದು ಯಾವ ವ್ಯಕ್ತಿ ಆ ಸಮಯದ ಸಂದರ್ಭ ನೋಡ್ಕೊಂಡು ಅರ್ಥ ಮಾಡ್ಬೇಕು. ಅಕ್ಷಣ್ವಂತಹ ಹ ಹೌದು ಅಲ್ಲ, ಆತ್ಮವೃತ್ತಿ ಎಂಬುದಕ್ಕೆ ಮನೋವೃತ್ತಿ, ಮನೋವೃತ್ತಿ ಮನಸ್ಸು ಅಂತ ಅರ್ಥ. ಮನೋವೃತ್ತಿಗಳು, ಆಮೇಲೆ ದೇಶದ ಕಾಲ ಗುಣ, ಕಾಯ ಗುಣ ಎಲ್ಲವೂ ಕೂಡ ಒಂದೇ ಮಾತನ್ನ ಮತ್ತೆ ಹೇಳ್ದಾಗ ಕಂಡ್ರೆ ಸ್ಪಷ್ಟೀಕರಣ ಅಂತ ಅಷ್ಟೇ ಅರ್ಥ. ಸ್ಪಷ್ಟೀಕರಣ ಏನು ಮನೋವೃತ್ತಿ ಏನ್ ಮಾಡ್ಬೇಕು ಅಂದ್ರೆ ಮನೋವಚ ಕಾಯ ಗುಣೈ, ವಿವರಣೆ ಒಂದೇ ಪದದಲ್ಲೇನೆ. ಸರ್ ಕೃಷ್ಣಾರ್ಪಣ ವಸ್ತು ಕಾಯೇನ ವಾಚ ಮನಸ ಒಂದು ಡೀಟೇಲ್ಸ್ ಅದಲ್ಲ. ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯಗಳ ಅಂತ ಹೇಳಿದ್ಮೇಲೆ ಮತ್ತೆ ಹೇಳ್ತೇನೆ ಅಂತ ಕೇಳ ಹಾಗಿಲ್ಲ. ಯಾವ್ದು ಸೇರುತ್ತೆ ಅಂದ್ರೆ ಕಾಯೇನ ವಾಚ ಮನಸ ಇವೆಲ್ಲ ಸೇರುತ್ತೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಅದಕ್ಕೆ ಅಲ್ಲಿ ಗೀತೆಯಲ್ಲಿ ಹೇಳ್ಬೇಕಾದ್ರೆ ಹಾಗೆ ಹೇಳಲಿಲ್ಲ, ಯತ್ಕರೋಷಿ ಯದಶ್ನಾಶಿ ಆ ರೀತಿ ಹೇಳಲಿಲ್ಲ. ಎಕ್ಸ್ಪ್ಲೇಷನ್ ಇಲ್ಲಿದೆ, ಆದ್ರಿಂದ ಅಲ್ಲಿ ಹೇಳಿದ್ರು. ಅಲ್ಲ, ಜೈತಿರ್ಥ ಹೇಳಿದ್ದು ನಾ ಹೇಳಿದೆ, ಜೈತಿರ್ಥ ಹೇಳಿದ್ದಲ್ಲ. ಅಕ್ಷಣ್ವಂತ ಕರ್ಣವಂತ, ಅದು ಮುಕ್ತಿಯಲ್ಲಿ ಏನಿದೆ ಅಕ್ಷಣ್ವಂತ, ಅವ್ರಿಗೇನು ಇಂದ್ರಿಯಗಳೆಲ್ಲ ಇದೆ, ಕಣ್ಣಿದೆ ಅಲ್ಲ. ಅಕ್ಷಣ್ವಂತ ಎಲ್ಲಾ ಇಂದ್ರಿಯಗಳು ಇದೆ. ಅಂದ್ರೆ ಮೋಕ್ಷದಲ್ಲಿ ಆಕಾರ ಇಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಉತ್ತರ. ಮೋಕ್ಷದಲ್ಲೂ ಕೂಡ ಏನಿದೆ, ಆಕಾರ ಇದೆ, ಇಂದ್ರಿಯಗಳಿದೆ, ಎಲ್ಲ ಇದೆ. ಇಲ್ಲೆಲ್ಲ ಎಕ್ಸ್ಟರ್ನಲ್ ಏನೇ ಇರೋದಿಲ್ಲ, ಸ್ವರೂಪದ ಮಾತ್ರ ಇರುತ್ತೆ ಅಷ್ಟೇ. ಕರ್ಣವಂತ ಸಖಾಯೋ, ಅದು ಕರ್ಣವಂತಹ ಎಲ್ಲ ವಿಶೇಷವಾಗಿ ಕರ್ಣವಂತ ಅಂತ ಯಾಕೆ ಹೇಳಬೇಕು? ಅಕ್ಷಣವಂತ ಕರ್ಣ ಬರುತ್ತೆ ಅಂತ ಕೇಳಿದ್ರೆ ಶ್ರವಣಾದಿಗಳಿಂದ ಮಾಡ್ಕೊಂಡಿರ್ತಾರೆ. ಬರೀ ಕಿವಿ ಇದೆ, ಹಾರು ಮಾಡಿ ಕೇಳಿಸ್ತಾರೆ, ಕಿವಿ ಇಲ್ವಾ ಅಂತ ಕೇಳ್ತಾರಲ್ಲ ಹಾಗೆ ಅಲ್ಲಿ ಕೇಳ್ತಾನೆ. ಕೇಳ್ಬೇಕಾದ ವಿಷಯ ಭಗವಂತನ ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇಯದಪಿ ಕ್ವಚಿತ್. ಇಲ್ಲಾದ್ರೆ ನಮ್ಗೆ ಹೇಳೋ ಸಿಗೋದಿಲ್ಲ, ಯೋಚನೆ ಮಾಡ್ಬೇಕು. ಅಲ್ಲೇನ್ ಹೇಳ್ತಾರೆ, ಏನಲ್ಲಿ ಎಂ ಸುಖಿ ಕಾಮ ಕೇಳಿದ್ದೆಲ್ಲ ತಕ್ಷಣ ಸಿಗುತ್ತೆ ಸಿಕ್ಬಿಡ್ತಾರೆ. ಆದ್ರಿಂದ ನೆಪ ಹೇಳಾಗಿಲ್ಲ, ಶ್ರವಣನೇ ಪ್ರಧಾನ. ದೊಡ್ಡವರು ಹೇಳ್ತಿರ್ತಾರಲ್ಲ, ಕೇಳ್ತಾ ಕೂತ್ಬಿಡ್ತಾರೆ. ತ್ರಿಭಿ ಮನೋವಚ ಯಥಾಧಿಕಾರ ಸಖಾಯ, ಪರಸ್ಪರ ಸಖಾಯ ಸ್ನೇಹಿತರಾಗಿರ್ತಾರೆ ಹೊರತು ದೇಶ ಇರೋದಿಲ್ಲ. ಗೊತ್ತಾಯ್ತಾ? ಹೊಡೆದಾಡ್ತಾರೆ, ಬಡದಾಡ್ತಾರೆ, ಇಲ್ಲಿ ಮಾಡಿದಾಗ ಇಲ್ಲ. ಇದು ವೈಷ್ಣವರ ಜಗಳ ಯಾರು ಆಡೋದಿಲ್ಲ, ಅಲ್ಲಿ ವೈಷ್ಣವರ ಜಗಳವೇ ಆಡೋದಿಲ್ಲ, ಇಷ್ಟೇ ವ್ಯತ್ಯಾಸ. ಈ ಜಗಳ ಹೋಗುತ್ತೆ ಅಂತಾರೆ, ಇರೋದು ಈ ಜಗಳ ಇರೋದಿಲ್ಲ, ಈ ದೋಷ ಇರೋದಿಲ್ಲ. ಯಾರ ಬೇರೆ ಎಂಟ್ರಿನೇ ಇಲ್ಲ, ಅಲ್ಲಿ ಎಂಟ್ರಿನೇ ಇಲ್ಲ. ಮನೋಜವೇಶು ಅಸಮಾಬಭೂ, ಮನೋಜವೇಶು ಅಸಮ ಏನು ತಮ್ಮಟ್ಟಿಗೆ ಅಸಮರು ಹಾಗಿರ್ತಾರೆ. ಅಸಮರು ಅಂತೇಳಿ ತಮ್ಮ ಇದರಲ್ಲಿ ಅಸಮರೇ ಹೊರತು ಬೇರೆ ಇರಲ್ಲ. ಅಲ್ಲ ತಾರತಮ್ಯ ಇಲ್ದವರ ಸಮ ಅಂತ ಹೇಳ್ತಿರಲಿಲ್ಲ. ಆದಘ್ನಾಸಹ ಉಪಕಕ್ಷಾಸಹ, ದೊಡ್ಡ ದೊಡ್ಡ ವನಾದಿ ಹತ್ರ ಇರ್ತಾರೆ,
ಆಮೇಲೆ ವೃದ್ಧ ಹೃದ ಇವ ಸ್ನಾತ್ವ ಹೃದ ಅಂದ್ರೆ ಹೃದಯ ಇವ ಸ್ನಾತ್ವ ಉತ್ತೇಜ ದೃಷ್ಟಿ ದಾನಾದಿ ಎಲ್ಲ ಸಹಜವಾಗಿ ಯಾವುದಕ್ಕೂ ನಿರ್ಬಂಧ ಇಲ್ಲ ಮತ್ತು ಅದರಿಂದ ಎಂಜಾಯ್ಮೆಂಟ್ ಹೊರತು ಬೇರೆ ಇಲ್ಲ, ಬೇರೆ ಫಲ ಇಲ್ಲ. ಬರೀ ಎಂಜಾಯ್ಮೆಂಟ್ ಅಷ್ಟೆ. ಏನ್ ಇವತ್ತು ಈಜಾಡ್ತಾರೆ, ಕಾಂಪಿಟೇಷನ್ ಈಜಾಡೋದು ಬೇರೆ, ಸುಮ್ಮನೆ ಈಜಾಡೋದಿಲ್ಲ ಯಾರು ಕೂಡ, ಯಾವುದಕ್ಕ ಖುಷಿಗೆ ಈಜಾಡ್ತಾರೆ. ಇದೆಲ್ಲ ಇರೋದ್ರಿಂದ ಅಲ್ಲಿ ಏನ್ ಸಂಶಯ ಎಲ್ಲದಕ್ಕೂ ಉತ್ತರ ಬರ್ತೀವಿ. ಮುಕ್ತರು ನಿರಾಕಾರರಲ್ಲ, ಮುಕ್ತರು ಸುಖ ಹೊಂದಿದ್ದಾರೆ, ದೋಷಗಳ ಇಲ್ಲ ಅವರಲ್ಲಿಲ್ಲ, ಎಲ್ಲ ಇಂದ್ರಿಯಗಳಿದೆ, ಮನೋಜವೇಶ ಓಡಾಟ ಗೀಟ ಎಲ್ಲವೂ ಇದೆ, ಎಲ್ಲವೂ ನಿರ್ಬಂಧ ಇಲ್ಲ, ಪೂರ್ಣ. ಪ್ರತಿಯೊಂದು ಕೂಡ ಆನಂದಕ್ಕ, ಪ್ರತಿಯೊಂದು ಕೂಡ ಒಂದು ಯಾವುದೇ ಕೆಲಸ ಆಗ್ಬೇಕಾಗಿ ದೂರ ಹೋಗ್ತಾರೆ, ಹೋಗೋದು ಕಷ್ಟ, ಅದು ಆನಂದ ಅಷ್ಟೇ. ಇವ್ರಿಗೆ ಹಾಗಲ್ಲ, ಪ್ರತಿಯೊಂದು ಕೆಲಸನೂ ಆನಂದಮಯ. ಇತ್ಯಾದಿ ನಿಜ ವಾಕ್ಯಾನಿ ತಾರತಮ್ಯ ವಿಮುಕ್ತಿಗಂ ಇತ್ಯಾದಿ ವಾಕ್ಯಗಳೆಲ್ಲ ಆದಿ ಅಂತ ಹೇಳಿ ಬೇಕಾದಷ್ಟಿವೆ ಅಂತ ಅರ್ಥ. ತಾರತಮ್ಯಂ ವಿಮುಕ್ತಿಗಂ, ತಾರತಮ್ಯ ಮುಕ್ತಿಯಲ್ಲೂ ಕೂಡ ಇದೆ. ಮುಕ್ತಿ ಗ ವಿಮುಕ್ತಿ ಗ ಅಂದ್ರೆ ಇರೋದು ಅಂತ ಅರ್ಥ. ವ್ಯಕ್ತಂ ವದಂತಿ ತತ್ಕೇನ ಸಾಮ್ಯಂ ಮುಕ್ತೇಶು ಗಮ್ಯತೆ. ಸ್ಪಷ್ಟ ಹೇಳ್ತಿರ್ಬೇಕಾದ್ರೆ ಮುಕ್ತಿಯಲ್ಲಿ ಸಾಮ್ಯ ಹೇಳುತ್ತೆ ಅಂತ ಹೇಳ್ತೀರಲ್ಲ, ಹೇಗೆ ಹೇಳ್ತೀರಿ? ಎಲ್ಲಿದೆ ಪ್ರಮಾಣ? ಎಲ್ಲಿದೆ ನಿಮಗೆ ಪ್ರಮಾಣ? ಇಲ್ಲದೆ ಹೇಳ್ಬಾರ್ದು. ವ್ಯಕ್ತಂ ಇಷ್ಟೆಲ್ಲ ಫೀಸ್ ಕೊಡ್ಬೇಕು, ರಿಜಿಸ್ಟ್ರೇಷನ್ ಅಂತಿದೆ, ಅಷ್ಟು ಕೊಡ್ಬೇಕಷ್ಟೇ. ಸ್ವಲ್ಪ ಅಡ್ಜಸ್ಟ್ ಮಾಡಿ, ಇಲ್ಲಿ ಇದ್ರಲ್ಲಿ ಅಡ್ಜಸ್ಟ್ ಮಾಡಿ, ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ₹1 ಹೆಚ್ಚಿಗೆ ಕಡಿಮೆ ಕೊಟ್ಟು ಒಪ್ಪಲ್ಲ, ಅದು ಅಷ್ಟೇ ಕೊಡ್ಬೇಕು. ಒಂದೇ ಕಾರಣ ರಿಜೆಕ್ಟ್ ಮಾಡ್ಬೋದು. ಅವನು ₹1 ಕೊಟ್ಟು ನೀನ್ ಹಾಕ್ಬೇಕು ಅಂತ ಕೇಳಲ್ಲ ಅವರು. ನೀನೇ ಹಾಕ್ಬಿಡ್ಬಾರ್ದಾಗಿತ್ತೆ ಯಾಕಂತ ಕೇಳೋದಿಲ್ಲ. ಅವನಿಷ್ಟ, ಅವ್ನು ಕೇಳಿದಷ್ಟು ಕೊಡ್ಲಿಲ್ಲ ಆದ್ದರಿಂದ ವಾಪಸ್ ಕೊಡ್ಬೇಕು. ಕಿಮುಕ್ತಿಗಂ ವ್ಯಕ್ತಂ ವದಂತಿ ತತ್ಕೇನ ಸಾಮ್ಯಂ ಮುಕ್ತೇಶು ಗಮ್ಯತೆ ದುಃಖಾದ್ಯಥಾವಸ ಬಂತೋಡಿ. ದುಃಖಾದ್ಯಭಾವ ಸಾಮ್ಯಂಚ ಸಾಮ್ಯ ವಾಕ್ಯಾರ್ಥ ಈ ದುಃಖಾದಿಗಳ ಅಭಾವ ಹೇಳೋದು ಅಷ್ಟೇ ಸಾಮ್ಯ ಮಾತಿನ ಅರ್ಥ. ಎಲ್ಲಿ ಸಾಮ್ಯ ಹೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ. ಆಮೇಲೆ ನಿರಂಜನ ಪುಣ್ಯ ಪಾಪೇ ವಿಧೂಯ. ಮುಂದೆ ಪರಮಂ ಸಾಮ್ಯಮುಪೈ, ಪರಮಂ ಸಾಮ್ಯಮುಪೈ, ಸಾಮ್ಯ ಪರಮ ಸಾಮ್ಯ. ಇಷ್ಟೇ ಪರಮ ಸಾಮ್ಯ ಹೊರತು ಏನಲ್ಲ ದೇವರ ಸಾಮ್ಯ ಆಗಲಿ ಪರಸ್ಪರ ಸಾಮ್ಯವಾಗಲಿ ಇಲ್ಲ. ಪರಸ್ಪರ ಸಾಮ್ಯನೇ ಇಲ್ಲ ಅಂದ್ರೆ ದೇವರ ಸಾಮ್ಯ ಇಲ್ಲಿಂದ ಬರ್ತದೆ. ಇದು ನೋಡಿ, ಪರಸ್ಪರ ಸಾಮ್ಯ ಇಲ್ಲ ಅಂದಮೇಲೆ ಏನಿಲ್ಲ, ಸ್ವರೂಪದಲ್ಲೇ ನ್ಯೂನತೆ ಇದೆ, ಅದನ್ನ ಸರಿಪಡಿಸಕ್ಕಾಗೋದಿಲ್ಲ. ಸ್ವರೂಪದ ನ್ಯೂನತೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇವನು ದೇವತೆ ಅಲ್ಲ, ಅದು ಹಾಗೆ ಉಳ್ಕೊಂಡು. ಅವನು ದೊಡ್ಡ ದೇವತೆ ಅಲ್ಲ, ಅದು ಹಾಗೆ ಉಳ್ಕೊಂಡು. ಇವನು ತೃಣದೇವಿ, ಅದು ಹಾಗೆ ಉಳ್ಕೊಂಡು. ಹೊಟ್ಟಿನ ಮೇಲೆ ಸ್ನಾನ ಮಾಡಿದಾಗ ಏನು ದೋಷ ಆಯ್ತು ಅದು ಹೋಯ್ತೆ ಹೊರತು ವ್ಯಕ್ತಿನೇ ಚೇಂಜ್ ಆಗಿಬಿಟ್ರೆ ಅದೆಲ್ಲ ಮಡಿನೂ ಈಕ್ವಲ್ ಅಲ್ಲ. ಎಲ್ಲರ ಮಡಿ ಸ್ನಾನ ಮಾಡಿ ಎಲ್ಲರೂ ಮುಟ್ಟಿದ್ದಾರೆ, ಎಲ್ಲ ಮುಟ್ಕಿದ್ರೆ ಸ್ನಾನ ಆಗಿದೆ ಅಂತ ಹೇಳ್ಬೇಕು. ಮತ್ತೆ ಹಾಗೆಲ್ಲ ಮುಟ್ಲಕ್ ಬರಲ್ಲ. ಅವ್ರ ಮಡಿನೇ ಬೇರೆ. ಎಂದೋ ಒಂದು ಸ್ನಾನ ಮಾಡಿ ಮಡಿ ಮಾಡೋರು ಬೇರೆ, ನಿತ್ಯ ಮಾಡೋದು ಬೇರೆ. ತುಂಬಾ ಜನ ಹಾಗೆ ಮಡಿ ಅವತ್ತೊಂದೇ ದಿವಸನೇ, ಅದೆಲ್ಲ ಮಡಿ ಆಗೋದಿಲ್ಲ. ಮಡಿ ಎಂಬುದು ಪೂರ್ತಿ ಮಾಡದೆ ಹೊರತು ಒಂದು 5 ನಿಮಿಷ ಜ್ವರ ಹೋದ ತಕ್ಷಣ ಗುರಿ ಬಿಟ್ಬಿಡುತ್ತಾ. ಯೂನಿಫಾರ್ಮಿಟಿ ಇದ್ರೆ ಸಾಧ್ಯ. ಕಾರಲ್ಲಿ ಹೋದ್ರೆ ಬಿಡ್ತಾನೆ, ಕಾರಲ್ಲಿ ಹೋದ್ರೆ ಸುಮ್ಮನೆ ಕಾರಲ್ಲಿ ಕೂತಿರಲ್ಲ, ಕಾರಿನ ಸ್ಪೀಡಲ್ಲಿ ಹೋದ್ರೆ ಅಂತ ಅರ್ಥ. ಕಾರಿಗೆ ಒಂದು ಮ್ಯಾಚಿಂಗ್ ಸ್ಪೀಡ್ ಇದೆ, ಆ ಸ್ಪೀಡಲ್ಲಿ ಹೋದ್ರೆ. ಕಾರಲ್ಲೇ 40 ಕಿಲೋಮೀಟರ್ ಏನು ಉಪಯೋಗ ಅದರಿಂದ? ಯಾವುದಕ್ಕೆ? ಸಾಮ್ಯ ಶಬ್ದಕ್ಕೆ ಹಾಗಲ್ಲ. ಸಾಮ್ಯ ಅಂದ್ರೆ ಏನು? ಒಂದು ಸಾಮ್ಯ ಬಂತೀಗ ಹೇಳಿಲ್ಲ. ನಿರುದ್ಯೋಗಿ ಕೆಲಸ ಸಿಕ್ತು, ಅವನಿಗೆ ಸಿಕ್ಕಿದ್ದು ದೊಡ್ಡ ಸೆಕ್ರೆಟರಿನೋ ಏನೋ ಆದ, ಇವನು ಸಿಕ್ಕಿದ್ದು ಅಟೆಂಡರ್ ಅಷ್ಟೇ. ಬಟ್ ನಿರುದ್ಯೋಗಿ ಅಂತ ಕರೆಯಾಗಿಲ್ಲ. ಹೌದು, ನಿರುದ್ಯೋಗಿ ಅಂತ ಹೊರಟು ಎಲ್ಲ ಉದ್ಯೋಗಿಗಳು. ಆ ಸಾಮಾನು ಬಂತು. ರಿಟೈರ್ ಆದ, ಆಗ ಒಂದು ಸಾಮ್ಯ, ರಿಟೈರ್ಡ್ ಎಂಬ ಸಾಮ್ಯ ಬಂತು ಅಷ್ಟೇ ಹೊರತು ಉಳಿದೆಲ್ಲ ಬರಲಿಲ್ಲ. ಇದನ್ನ ನೀವು ಸಾಮ್ಯ ಅಂತ ಅದೇ ತಿಳ್ಕೊಡೋದು ತಪ್ಪು. ಅದು ಯಾಕೆ ತಿಳ್ಕೊಂಡ್ರು ಅಂತ ಅಪಾರ್ಥ ಮಾಡ್ಕೊಳ್ಳಿ. ಸರಿ ಹೇಳಿದ ಒಪ್ಕೋಬೇಕನ್ನ, ಅದನ್ನೇ ಒಂದು ಮತ ಅಂತ ಮಾಡ್ಕೊ, ಅದು ತಪ್ಪು. ಸೈನ್ಸ್ ಅಲ್ಲಿ ಆ ತರ ಬರಲಿಲ್ಲ. ಅವ್ರ ಮತ ಇವ್ರ ಮತ ಅಂತ ಕರೆಯೋದಿಲ್ಲ. ಯಾಕೆ? ಅದು ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಆದ್ರಿಂದ ಅವ್ರ ಮತ ಇವ್ರು ಹೇಳ್ಬಾರ್ದು. ನೋಬೆಲ್ ಪ್ರೈಸ್ ಕೊಟ್ಟಿದ್ರು ಕೂಡ ಅದಕ್ಕೇನಿಲ್ಲ, ಅದು ತಪ್ಪೋದ್ರೆ ತಪ್ಪೆ. ಅದು ಸೈನ್ಸ್ ಅಷ್ಟು కాబట్టి ಬೆಳೀತದೆ. ಅದಕ್ಕಾಗಿ ಇವ್ರು ಯಾಕೆ ಬೆಳಿಲಿಲ್ಲ ಅಂದ್ರೆ ನಾವು ಸರಿಯಾದ ಸಿದ್ಧಾಂತ ಇಟ್ಕೊಂಡೇ ಬೆಳೀತಾ ಇಲ್ಲ. ದೊಡ್ಡ ರಾಯರಂತವ್ರು ಅಂತೂ ಅವ್ರು ಬೆಳೆದ ಹಾಗೆ ಎಷ್ಟು ಜನ ಬೆಳೀತಾರೆ? ಯಾಕೆ? ಓದಿದ್ ಬೇರೆ, ತಿಳ್ಕೊಂಡಿದ್ ಬೇರೆ, ಅನುಷ್ಠಾನ ಮಾಡಿದ್ ಬೇರೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ತಿಳ್ಕೋಬೇಕು. ಯಾರಿಗೆ? ಪರಮಾತ್ಮರಿಗೆ ಆನಂದ ಸಾಮ್ಯ ಅಂತ ಹೇಳ್ತಾರೆ. ಆನಂದ ಸಾಮ್ಯ ಬರುತ್ತೆ. ಆನಂದ ಸಾಮ್ಯ ಎಲ್ಲ ಸಾಮ್ಯ. ಸ್ಯಾಲ್ರಿ ಎಲ್ಲರೂ ಈಕ್ವಲ್ ಆದ್ಮೇಲೆ ಕೆಲಸ ಕಡಿಮೆ ಆದ್ರೆ ಹೆಚ್ಚಾದ್ರೆ ಹೇಳುತ್ತೆ. ಅವ್ರಿಗೆ ಕೊಟ್ಟು ಸಾಕು, ಬೇಕಾದಷ್ಟಾಯ್ತು.
ಅದು ನಮ್ಗೆಲ್ಲಾದ್ರೂ ರಿಲೀಸ್ ಆದ್ರೆ ಸಂಬಳ ಎಷ್ಟು ಅಂತ ಕೇಳ್ತದೆ. ಕೆಲಸದಲ್ಲಿ ಎಲ್ಲರಿಗೂ ಅರ್ಥ ಆಗೋದು ಅವೆಲ್ಲ ಅರ್ಥ ಆಗಲ್ಲ. ಸಂಬಳ ಎಷ್ಟು ಅಂದ್ರೆ ದೊಡ್ಡ ಕೆಲಸ ಇಷ್ಟೇ ಅರ್ಥ ಆಗೋದು. ಇಲ್ಲಿ ಆನಂದ ನಮಗೆ ಸ್ವರೂಪದಲ್ಲಿ ನಿಜವಾಗ್ಲೂ ದೊಡ್ಡವನೇ, ಅದನ್ನ ಮರ್ಸ್ಬಿಟ್ಟಿದ್ದೆ. ಅದು ಆನಂದದ ಸಾಮ್ಯತೆ, ಆನಂದದ ಕ್ರೈಟೀರಿಯಾ ಮಾಡ್ಕೋಬೇಕು ದೊಡ್ಡವರು ಅಂತ ಹೇಳೋದಕ್ಕೆ. ಹಾಗಿದ್ರೆ ಭಾರಿ ಉದ್ಯಮಿ ಇದ್ದವನು, ಸಾವಿರಾರು ಕೋಟಿ ಆಸ್ತಿ ಇದೆ, ಒಬ್ಬ ಶ್ರಾವಣಿ ನಮಸ್ಕಾರ ಮಾಡ್ತಾನೆ. ಯಾಕಾಗಿದ್ರೆ ಇದು ಒಳಗಿನ ಯೋಗ್ಯತೆ ಬೇರೆ ಆಗಿದೆ ಅಂತ ಅರ್ಥ. ಹೊರಗಿಂದ ಬೇರೆ ಒಳಗಿಂದ ಬೇರೆ ಪುಣ್ಯಕರ ಕಾನ್ಸೆಪ್ಟ್ ಉಳ್ಕೊಂಡಿದೆ, ಅದು ಹೋಗ್ಬೋದು ಸ್ವಲ್ಪ ದಿವಸದಲ್ಲಿ. ಹಿರಣ್ಯಕಶಿಪು ಅಂತವನ ತಾನೆ ನನ್ನನ್ನು ದೇವರು ಅಂತ ಕರೀರಿ ಅಂತ ಓಡಾಡ್ತಿದ್ದಲ್ಲ, ನನ್ನ ದೇವ್ರಿಗೆ ಈಕ್ವಲ್ ಅಲ್ಲ, ದೇವರು ಅಂತಾನೆ ಕರೀರಿ ಅಂತ. ಇತ್ಯಾದಿ ನಿಚ ವಾಕ್ಯಾನಿ ಅಂದ್ರೆ ಇತ್ಯಾದಿ ವಾಕ್ಯಗಳಿವೆ. ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ, ವಾಕ್ಯ ನೋಡಿ ಮಾತಾಡಿ ಅಂತ ಅರ್ಥ. ಅದು ವಾಕ್ಯಗಳು ಹೀಗೆ, ವಾಕ್ಯ ನೋಡದೆ ಮಾತಾಡಬಾರದು. ಡಾಕ್ಯುಮೆಂಟ್ ಅಂತ. ಡಾಕ್ಯುಮೆಂಟ್ ಹೀಗಿದ್ದಾಗ ನೀವು ಬೇರೆ ಅರ್ಥ ಮಾಡೋದಕ್ಕೆ ಬರೋದಿಲ್ಲ. ದುಃಖಾದ್ಯ ಭಾವ ಸಾಮ್ಯಂಚ ಸಾಮ್ಯ ವಾಕ್ಯಾರ್ಥ ಇಷ್ಯತೆ, ಇಷ್ಟಾಚ ತೀರ್ಮಾನ. ಆದಿ ಶಬ್ದದಿಂದ ಉಳಿದೆಲ್ಲ ಸ್ವರೂಪ ಇತ್ಯಾದಿಗಳ ಸೇರ್ಕೊಳ್ತದೆ. ಭಕ್ತ್ಯಾದಿ ದುಃಖ ಅಭಾವ ಸಾಮ್ಯ ಬಂತು, ಅದು ಸುಖ ಸಾಮ್ಯ ಬರಲಿಲ್ಲ. ಯಾಕೆ? ಮೇಲವರು ಕಡೆ ಇದ್ದಾರೆ, ಆದರೆ ಅವ್ರು ತಕ್ಕಂತ ಪೂರ್ಣ ಕ್ವಾಂಟಿಟಿ ಬೇರೆ, ಕ್ವಾಲಿಟಿ ಬೇರೆ. ಕ್ವಾಲಿಟಿ ಒಂದೇ, ಒಳ್ಳೆ ಶುದ್ಧ ದೇಶೀಯ ಹಾಲು ಅವ್ರು 1 ಲೀಟರ್ ತಗೊಂಡ, ಒಬ್ಬನೊಂದು 10 ಲೀಟರ್ ತಗೊಂಡ. ಇಬ್ರಿಗೂ ಸಾಮ್ಯ ಇದೆ, ದೇಶೀಯ ಹಾಲು ತಗೊಂಡ್ರೂ ಸಾಮ್ಯ ಇದೆ, ಬಟ್ 10 ಲೀಟರ್ ಕ್ವಾಂಟಿಟಿ ವೇರಿ ಆಗ್ಬಿಡುತ್ತೆ. ಆದ್ರಿಂದ ಅದನ್ನ ಯಾವ ಕಾಲಕ್ಕೂ ಕೂಡ ಒಪ್ಲಕ್ ಬರೋದಿಲ್ಲ. ಇವತ್ತು ದೇವರ ಆನಂದ ಇದೆ, ಅಪ್ರಾಕೃತ. ಇವೊಂದು ಅಪ್ರಾಕೃತ, ಆ ಸಾಮ್ಯ ಇದೆ ಹೊರತು ಏನಲ್ಲ. ಆ ದೇವರ ಸ್ವಾತಂತ್ರ್ಯ ಬಂದಾಗ ಕ್ವಾಂಟಿಟಿ ಬೇರೆ ಆಯ್ತು, ಕ್ವಾಲಿಟಿ ಡಿಫರೆಂಟ್, ಅದಿಲ್ಲ. ಉಕ್ತಂ ಸಾಧನ ವೈಷಮ್ಯಂ ಅಪಿ ಸರ್ವತ್ರ ಕಥ್ಯತೆ. ಹಿಂದೆ ಹೇಳಿದ್ವಲ್ಲ, ಸಾಧನ ವೈಷಮ್ಯ ಎಲ್ಲ ಕಡೆ ಹೇಳಿದ್ದಾರೆ. ದುರ್ಯೋಧನಿಗೆ ಅಂದ ತಮಸ್ಸಾಯ್ತು, ದುಶಾಸನಗಾಯ್ತು, ಅದು ಇಬ್ಬರಿಗೂ ಸಮ ಅಲ್ಲ. ಯಾಕೆ ದುರ್ಯೋಧನ ಹೇಳಿದಾಗ ಅವ್ನು ಮಾಡಿದ ಅದ್ರದ್ದು ಇವನಿಗೆ ಜಾಸ್ತಿ. ಹೇಳಿದವರಿಗೆ ಪುಣ್ಯ ಹೇಗೆ ಜಾಸ್ತಿನೋ, ಹೇಳಿದವರಿಗೆ ಪಾಪನೂ ಜಾಸ್ತಿ, ಮಾಡಿದವರಿಗೆ ಕಡಿಮೆ. ಆ ಲಾ ಪ್ರಕಾರ ಇರೋದು ಹಾಗೆ. ದುಃಖ ಸಾಮ್ಯ ಅಲ್ಲ, ಸುಖ ಸಾಮ್ಯ. ಮುಕ್ತಿಯಲ್ಲಿ ಒಂದೇ ರೀತಿ ಸುಖ. ಹೇಳಿದ ನಿರುದ್ಯೋಗಿ ಅಲ್ಲ, ನೆನ್ಪಿಟ್ಕೊಬೇಕು. ಅಷ್ಟು ಸಾಕು, ಅಷ್ಟೇ. ಅದೊಂದು ಸಾಮ್ಯ ಬಂದ್ರೆ ಸಾಕ ಸಾಕು. ದುಃಖ ಎಲ್ಲಿ? ದುಃಖ ಯಾರಿಗೆ? ಮುಕ್ತಿಯಲ್ಲಿ ದುಃಖ ಎಲ್ಲಿದೆ? ಅವನು ಇಂದ್ರ ಅಲ್ಲ, ಮುಕ್ತನಾಗ್ಬಿಟ್ಟ. ಇಂದ್ರನಾಗ್ತಾನ? ಆಗೋದಿಲ್ಲ. ನಾ ಇಂದ್ರನಲ್ಲ, ಉಳ್ಕೊಂಡು ಸಾಗೆ. ಬಟ್ ದುಃಖ ಕಾರಣ ಆಗೋದಿಲ್ಲ, ಯಾಕಂದ್ರೆ ಸ್ವರೂಪ ಜ್ಞಾನ ಇದೆ ಅವನಿಗೆ. ನಮ್ಗೆ ಬೇಕಿಲ್ಲ. ಹೇಳಿದ್ನಲ್ಲ, ಯಾರಿಗಾದ್ರು ಸೇವಾಕರ್ತರು ಶಾಲು ಶ್ರಮಿಗಾಗಿಸ್ಲಿ ಎಲ್ಲರೂ ಕೇಳೋದಿಲ್ಲ. ನಾನಲ್ಲ, ಅಕಸ್ಮಾತ್ ಕರೆದು ಕೂಡ ಸೇವಾಕರ್ತ ಅಲ್ಲ ಅಂತ ಹೇಳ್ತಾರೆ ಸಾಮಾನ್ಯ. ನಾನಲ್ಲ, ಹೆಸರು ಒಂದೇನೆ, ನಾ ಸೇವಾಕರ್ತ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಅದು ಅಬ್ಜೆಕ್ಟ್ ಮಾಡಲ್ಲ ಅದಕ್ಕೆ. ಇವತ್ತು ಕೂಡ ರ್ಯಾಂಕ್ ಬಂದವರು ಯಾರು ಕೂಡ ಗಲಾಟೆ ಮಾಡೋದಿಲ್ಲ. ಅವ್ನು ಓದೇ ಚೆನ್ನಾಗಿ ಪಾಸ್ ಆದ ಅಂತ ಹೇಳ್ತಾರೆ ಹೊರತು ಅವ್ನಿಗೆ ಯಾಕೆ ಕೊಟ್ರಿ ಹಾಗೆಲ್ಲ ಮಾತಾಡಕ್ ಹೋಗೋದಿಲ್ಲ. ದುಃಖ ಮಾಡಬಾರ್ದು ಕೂಡ, ಯಾಕೆ ಅವ್ನಿಗೆ ಅರ್ಥ ಆಗಿದೆ. ಅವ್ನ ಹಿರಿಮೇರಿ ಒಂದು ಕಾರಣ ಇದೆ, ನಮ್ಮಲ್ಲಿ ಇಲ್ಲ. ಉಕ್ತಂ ಸಾಧನ ವೈಶೇಷ್ಯಂ ಅಪಿ ಸರ್ವತ್ರ ಕಥ್ಯತೆ. ದುರ್ಜ್ಞೇಯಂ ಘೋರ ರೂಪಸ್ಯ ತ್ರೈಲೋಕ್ಯ ಧ್ವಂಸಿನ ಪ್ರಭೋ ದೈವತೈರ್ಮುನಿಭಿಃ ಸಿದ್ಧೈಃ ಮಹಾಯೋಗಿಭಿರೇವ ಚ ನಿತ್ಯಮುಕ್ತೈರ್ಮಹಾಭಾಗೈಃ ವಿಮೋಹ ಕ್ಲೇಶ ಸಾಧ್ವಸೈಃ. ಇವಿಷ್ಟು ಕೂಡ ಪ್ರತಿಯೊಂದು ವಿಷಯ ಬರಹ ಕೊಟೇಶನ್ ಕೊಡ್ತಾರೆ. ಮತ್ತೆ ಏನಂತ? ಉಕ್ತಂ ದುರ್ಜ್ಞೇಯಂ ಘೋರ ರೂಪಸ್ಯ ತ್ರೈಲೋಕ್ಯ ಧ್ವಂಸಿನ ಮೊದಲನೇದಾಗಿ ದೇವರ ಸ್ವರೂಪವನ್ನು ಪೂರ್ತಿ ತಿಳಿದೇ ಇಲ್ಲ. ತನ್ನ ಯೋಗ್ಯವಾದ ತಿಳ್ಕೊಂಡವ್ರು ಎಲ್ಲ ತಿಳ್ಕೊಂಡೇ ಇಲ್ಲ. ರೇಷನ್ ತಗೊಂಡ್ ಬಂದವನು, ರೇಷನ್ ಓನರ್ ಇದ್ದಾನೆ, ಡಿಪೋ ಓನರ್ ಇದ್ದಾನೆ, ಇವನು ಕೊಂಡ್ಕೊಂಡ್ ಬಂದಿದ್ದಾನೆ. ಸಾಮಗ್ರಿ ಯಾರಲ್ಲಿ ಜಾಸ್ತಿ ಇದೆ? ಅವನಲ್ಲಿ. ಮೋಕ್ಷ ಕೊಟ್ಟ ಪರಮಾತ್ಮೆಯಲ್ಲಿ ಮುಕ್ತಿ ಹೋದ ಇವನಲ್ಲಿ ಸಾಧ್ಯ. ದುರ್ಜ್ಞೇಯ ಸಾಕಲ್ಲೇನ ಮತ್ತು ತ್ರೈಲೋಕ್ಯ ಧ್ವಂಸಿ ಪರಮಾತ್ಮ ಇದೇನಿಲ್ಲ. ಅಜ್ಞಾನ ಧ್ವಂಸ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಅವನಿಗೆ. ದೈವತೈರ್ ಮುನಿಭಿ ಸಿದ್ಧೈ ಮಹಾಯೋಗಿಭಿರೇವ ಚ. ಎಷ್ಟೇ ದೇವತೆಗಳಾಗಲಿ, ಮುನಿಗಳಾಗಲಿ, ಸಿದ್ಧರಾಗಲಿ, ಮಹಾಯೋಗಿಗಳಾಗಿರಲಿ, ಏನೇ ಆಗಿರಲಿ, ನಿತ್ಯಯುಕ್ತೈರ್ ಮಹಾಭಾಗೈ, ನಿತ್ಯದಲ್ಲೂ ಕೂಡ್ಕೊಂಡಿದ್ದಾರೆ. ವಿಮೋಹ ಕ್ಲೇಶ ಸಾಧ್ವಸೈ, ಸಾಧ್ವಸ ಅಂದ್ರೆ ಭಯ, ಕ್ಲೇಶ ಯಾವುದೂ ಇಲ್ಲ. ಮಹೋತ್ಸಾಹ ಇದೆ, ಮಹಾಧೈರ್ಯೈ, ಮಹೋತ್ಸಾಹೈ ಮಹಾಧೈರ್ಯೈ, ಸತ್ವಸ್ಥೈ ವ್ಯವಸಾಯಿಭಿ, ಅತೀತ ಅನಾಗತ ಜ್ಞಾನ ಪ್ರಭವಾಪ್ಯಯ ವೇದಿಭಿ. ಸಾಮಾನ್ಯ ಅಲ್ಲ, ಅತೀತ ಅನಾಗತ ಜ್ಞಾನ ಇದೆ, ಪ್ರಭವ, ಅಪ್ಯಯ, ಹುಟ್ಟು ಸಾವು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಶೌಚ, ಆಮೇಲೆ ಸ್ವಾಧ್ಯಾಯ, ಮತ್ತೆ ಸಂತೋಷ, ತಪಃ, ಸತ್ಯ, ದಯಾನ್ವಿತೈ, ಕಿಮು ಮರ್ತೈ ಭಯಭ್ರಾಂತೈ, ಧ್ವಂಸ ಮೋಹ ರುಜಾನ್ವಿತೈ, ಅಲ್ಪಾಯುರ್ ದುರ್ವಿಜ್ಞೇಯ, ಅಲ್ಪಾಯುರ್ ವೀರ್ಯ ಧೀರ್ಯ ವೀರ್ಯಧೀ ಸತ್ವ ವ್ಯವಸಾಯ ಶ್ರುತಿವ್ರತೈ. ಏನ್ ಹೇಳಿದ್ರು ಗೊತ್ತಾ? ಇಲ್ಲಿ
ದೇವರನ್ನು ಪೂರ್ತಿ ತಿಳ್ಕೊಳ್ಳೋದಕ್ಕೆ ಇಂಥವರಿಗೆ ಆಗ್ಲಿಲ್ಲ, ಉಳಿದವ್ರಿಗೆ ಏನಾಗುತ್ತೆ ಅಂತ. ಮಹಾಮಹಾಜ್ಞಾನಿಗಳು ಯುನೈಟ್ ಆಗಿದ್ದಾರೆ, ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೋಗ್ತಾರೆ, ಗೊತ್ತಾಯ್ತಾ? ಹೇಳಿ ಎಲ್ಲಾ ಇರುವೆಗಳು ಸೇರಿ ಒಂದ್ ಸಣ್ಣ ಇದು ಕಲ್ಲು ತೊಂಡು ಎತ್ತಕ್ಕಾಗಲ್ಲ, ದೊಡ್ಡ ಬೆಟ್ಟ ಅಲ್ಲ. ಯಾಕಂದ್ರೆ ಇರುವೆ ಶಕ್ತಿ ಎಲ್ಲ ಸೇರಿದ್ರು ಅಷ್ಟಕ್ಕೆ ಬರೋದು. ಆದ್ರಿಂದ ಇದು ದೇವರ ಮಹಿಮೆ. ಇದು ಇಂಥವ್ರಿಗೂ ಆಗಲ್ಲ, ಉಳಿದವ್ರಿಗೆ ಆಗತ್ತಾ ಅಂತ ಹೇಳಿದ್ರೆ ಜ್ಞಾನ ತಾರತಮ್ಯ ಇದೆ ಅಂತ. ಜ್ಞಾನ ಯಾವಾಗಲೂ ಕೂಡ ಜ್ಞಾನ ತಾರತಮ್ಯ ಯಾವ್ದ್ರಲ್ಲಿ ಎಂಡ್ ಆಗುತ್ತೆ? ಎಂಡ್ ಆಗ್ಲೇಬೇಕು. ಹೆಚ್ಚು ಓದಿಲ್ಲ, ಒಳ್ಳೆ ಕೆಲಸ ಕೊಡ್ಲಿಲ್ಲ, ಸಂಬಳನೂ ಕಡಿಮೆ ಆಯ್ತು. ಒಂದಕ್ಕೊಂದು ಲಿಂಕ್ ಅದು. ಆ ದೃಷ್ಟಿಯಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಇಷ್ಟು ಕಾರಣ ಕೊಡ್ತಾರೆ. ಸಾಧ್ಯ, ಸಾಧನ, ಸಾಧನ, ಜ್ಞಾನ. ಜ್ಞಾನದಲ್ಲಿ ವೇರಿಯೇಷನ್ ಇದೆ, ಸೊ ಆನಂದದಲ್ಲಿ ವೇರಿಯೇಷನ್ ಇರ್ಲೇಬೇಕಲ್ಲ. ಹೌದು, ದೇವರಿಗೆ ಒಟ್ಟದು. ತ್ರೈಲೋಕ್ಯ ಧ್ವಂಸಿ ಯಾವ ಕಾಲಕ್ಕೆ ಮಾಡ್ತಾನೆ ಅಲ್ಲ, ನರಸಿಂಹದೇವ್ರು ಯಾವಾಗಲೂ ಮಾಡೋದು, ಮಾಡ್ಬೇಕಾದ್ರೆ ಮಾಡ್ತಾನೆ. ಅಲ್ಲಿ ಪ್ರತಿ ಎಲ್ಲಾ ರೂಪಗಳಲ್ಲೂ ಭೇದ ಇಲ್ಲ. ಯಾವ ರೂಪ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಪರಮಾತ್ಮ. ಪರಮಾತ್ಮನ ಏನ್ ವಿಶೇಷ ಹೇಳ್ಬೇಕ ಹೊರತು ಭೇದ ಹೇಳಬಾರ್ದು. ಭೇದ ವ್ಯತ್ಯಾಸ ಎರಡೂ ಹೇಳಬಾರ್ದು. ಕಿಮು ಮರ್ತೈಹಿ ನೋಡಿ, ಕಿಮು ಮರ್ತೈಹಿ ದೇವತೆಗಳು ಮರ್ತರು ಇಷ್ಟ ಸಾಕಲ್ಲೇನಾದ್ರು ಮಹಾಲಕ್ಷ್ಮಿಗೂ ಸಾಕಲ್ಲೇನಾದ್ರು ಅಲ್ಲಿಂದ ಶುರುವಾಯ್ತು. ಏನು ಕ್ವಾಲಿಫೈ, ಬರೀ ಮಹಾ ಕೊಡ್ತಾರೆ. ಇಷ್ಟೆಲ್ಲ ಇದೆ 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 ಯಾರು ತಿಳಿಲಕ್ಕಾಗೋದಿಲ್ಲ. ಇದೆಲ್ಲ ಯಾವ್ದಕ್ಕೆ ಎಕ್ಸ್ಪ್ರೆಷನ್ ಗೊತ್ತಾ? ಗೀತಾ ಭಾಷ್ಯ ಇದೆ. ಏನ್ ಬಂದಿದೆ ಇಲ್ಲಿ? ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಯಾರು ಕಶ್ಚನ? ಇಷ್ಟು ದೊಡ್ಡ ಲಿಸ್ಟ್ ಇದು. ತಾತ್ಪರ್ಯೇಕನ್ವಯ ಮತ್ತೆ ಏನಂತ? ಏವಂ ಸುರೈಹಿ ಅತಿ ಪ್ರತಿಪಾದಿ ಯುಕ್ತೈ ಸಹೈವ ಸತತಂ ಪ್ರವಿಚಿಂತಯದ್ಭಿ ಪೂರ್ತೆ ರಚಿಂಚ ಮಹಿಮಃ ಪರಮ ಪರಾತ್ಮ ಗುಣವಿಸ್ತೃತಿ ಅನ್ಯಗಾಕ್ವಾ. ಇವೆಲ್ಲ ಡೀಟೇಲ್ಸ್ ಇವಿಷ್ಟು ಕೂಡ ಒಂದ್ ಕಡೆ ಡೀಟೇಲ್ಸ್ ಕೊಟ್ಟಿರೋ. ಚಿಕ್ಕ ಪತ್ರಂ ಪುಷ್ಪ ಅಷ್ಟೇ ಹೇಳಿ ಕೆಲಸ ಆಲೋಕೆ ಸೇರಿಸಿದ್ದಾರೆ, ಕೆಲವು ಸೇರಿಸ್ತಾರೆ. ಅದೆಲ್ಲ ವಿವರಣೆ ಅಂತ ತಿಳ್ಕೊಬೇಕೆ ಹೊರತು ಪುನರುಕ್ತಿಗಳಲ್ಲ, ವಿವರಣೆ. ಕಸ್ತಂ ಸದಾ ಮದಂ ದೇವಂ ವದಂತೋ ಅದನ್ಯೋ ಜ್ಞಾತುಮರ್ಹತಿ ಬಹೈವ ಕಿಂಚಿತ್ ಜಾನಾತಿ ನ ತನ್ನನ್ಯೋ ಹಿ ಕಶ್ಚನ. ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ಕಸ್ತಂ ಆ ಪರಮಾತ್ಮನನ್ನ ಮದಾಮದ, ಮದ ವಿಶೇಷವಾದ ಆನಂದ, ಪರಮಾನಂದ ಹೊಂದಿರತಕ್ಕ ಪರಮಾತ್ಮನನ್ನ ನನ್ನ ಬಿಟ್ರೆ ಯಾರು ತಿಳ್ಕೊತಾರೆ ಅಂತ ಹೇಳಿದ್ರೆ, ನನ್ನಷ್ಟು ಸರಿಯಾಗಿ ದೇವ್ರು ತಿಳ್ಕೊತಾರೆ ಅದಲ್ಲ, ನನ್ನಷ್ಟು ಸರಿಯಾಗಿ ಜೀವರು ಯಾರು ತಿಳಿಯೋದಿಲ್ಲ, ಉಳಿದವರು ಅಂತ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ರಹ್ಮೈವ ಕಿಂಚಿತ್ ಜಾನಾತಿ ನ ತದನ್ಯೋ ಹಿ ಕಶ್ಚನ. ಬ್ರಹ್ಮದೇವರು ದೇವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರಲ್ಲ, ಎಷ್ಟು ಗೊತ್ತಾ? ಅದು ದೇವ್ರ ಒಟ್ಟು ಹಿರಿಮೆಯಲ್ಲಿ ಚೂರಷ್ಟೇ. ಎಲ್ಲರೂ ಸೇರಿ, ಮಹಾಲಕ್ಷ್ಮೀ ದೇವಿಯನ್ನು ಸೇರಿಬಿಟ್ಟು ಎಲ್ಲರೂ ದೇವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರಲ್ಲ, ಅದು ಎಷ್ಟದು? ಅಷ್ಟು ಚಿಕ್ಕದು. ಅಂದ್ರೆ ಅವರಲ್ಲಿ ಮತ್ತೆ ಇವರಲ್ಲಿ ವೇರಿಯೇಷನ್ ಇದೆ, ಮತ್ತೆ ಗೊತ್ತಾಯ್ತಿಲ್ಲ. ದೇವರ ಜ್ಞಾನದ ಮುಂದೆ ಅಷ್ಟು ಜ್ಞಾನ. ಯಜ್ಞಾನಾವ್ಯಾಕೃತ ಆಕಾಶೆ ಪ್ರಾಪ್ನೋತಿ ಪರಮಾಣುತ. ಇದು ಜ್ಞಾನದ ಮಹಿಮೆ. ತದನ್ಯೋ ಹಿ ಕಶ್ಚನ. ಇನ್ನು ಉಳಿದವ್ರು ಹೇಗೆ ದೇವರನ್ನು ಬಿಟ್ಟು ಇನ್ಯಾರು ದೇವರನ್ನು ಪೂರ್ತಿ ತಿಳ್ಕೊಳ್ಳೋ ಶಕ್ತಿ ಯಾರು ಇಲ್ಲ. ಜೀವರಲ್ಲಿ ಬ್ರಹ್ಮದೇವರಷ್ಟು ಯಾರು ತಿಳಿದಿಲ್ಲ. ಕಹ ಅಂಬದಕ್ಕೆ ಬ್ರಹ್ಮದೇವರು ಅಂತ. ಕಸ್ತಂ ವೇದ, ಬ್ರಹ್ಮದೇವರು ವೇದ. ಪ್ರಶ್ನೆನೂ ಅದೇ, ಇದು ಅದೇ. ಕಚ್ಛಂದಸಾಂ ಯೋಗಮಾವೇದ ಧೀರ ಅಂತ ಹೇಳ್ತೀವಲ್ಲ ಹಾಗೆ. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಮತೆ. ಮತ್ತೆ ತಾರತಮ್ಯ ಅಲ್ಲಿ ಬಂದಿದೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಜತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೇತ್ಯ ತತ್ವತಃ ಅಂತ ಹೇಳಿದ್ರಿಂದ ವಿವರಣೆ ಇದೆ. ಆಚಾರ್ಯ ಇದನ್ನು ಕೋಟ್ ಮಾಡಿದ್ದಾರೆ ಗೀತಾ ಭಾಷೆಯಲ್ಲಿ. ಆತಗಳು ಇದನ್ನೇ ಕೋಟ್ ಮಾಡಿದ್ದಾರೆ. ಮುಕ್ತರಾದವರಲ್ಲೂ ಕೂಡ ದೇವರನ್ನ ತಮ್ಮ ಯೋಗ್ಯತೆ ತಕ್ಕಷ್ಟೇ ತಿಳಿತಾರೆ ಹೊರತು ಏನ್ ತಿಳಿಯೋದಿಲ್ಲ, ತಿಳಿಯಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಅಡಿಗೆ ಮಾಡ್ಕೋತಾರೆ. ಎಷ್ಟು ಮಾಡ್ಕೋತಾರೆ ಮನೆಯಲ್ಲಿ? ಮನೆಯವ್ರಿಗೆ ಆಗಷ್ಟು. ಅದು ಜಾಸ್ತಿ ಹಸಿವೆ ಆಗಿದ್ದವ್ರಿಗೆ ಕಡಿಮೆ ಇದ್ದು ಆಶ್ಚರ್ಯ ಇಲ್ಲ, ಅಷ್ಟೇ. ಅದೇ ಬಟ್ಟಲಲ್ಲಿ ಮಾಡ್ತಾರೆ, ಬಹಳ ಹೆಚ್ಚಾಗಿ ಮಾಡ್ತಾರೆ. ವೇರಿಯೇಷನ್ ಇರುತ್ತೆ. ಅದು ಪ್ರತಿಯೊಬ್ಬರು ಅಡಿಗೆ ಎಷ್ಟು ಮಾಡಿಕೊಂಡ್ರೆ ತಮಗೆ ಬೇಕಾದಷ್ಟು, ಉಳಿದ ಎಲ್ಲರಿಗೂ ಹಾಕಷ್ಟಲ್ಲ. ಇಯಂ ದುರ್ಲಭ ಸುದುರ್ಲಭ ಪ್ರಶಾಂತಾತ್ಮ ಕೋಟಿ ಎಲ್ಲೋ ಸಾವಿರಾರು ಜನಗಳಲ್ಲಿ ಒಬ್ಬ ಪ್ರಯತ್ನ ಪಟ್ರೆ ಅಂತಹ ಸಾರು ಒಬ್ಬರು ಯಶಸ್ವಿ ಆದ್ರೆ, ಯಶಸ್ವಿಯಾದ ಕೋಟಿಗಳಲ್ಲಿ ಒಬ್ಬರು ಜಾಸ್ತಿ ತಿಳಿದಿರ್ತಾರೆ. ಎಷ್ಟು ರಿಡ್ಯೂಸ್ ಆಗ್ತಾ ಬಂತೀವ. ಇವತ್ತು ಯಾವ ಪ್ರೈಮರಿ ಸ್ಕೂಲ್ ಎಷ್ಟು ಜನ ವಿದ್ಯಾರ್ಥಿಗಳಿರ್ತಾರೆ, ಹೈಸ್ಕೂಲ್ಗೆ ಎಷ್ಟಿರ್ತಾರೆ, PUCಗೆ ಎಷ್ಟಿರ್ತಾರೆ, ಎಲ್ಲ ಏನಾಗ್ತಾ ಬರ್ತಾರೆ, ಕಡಿಮೆ ಆಗ್ತಾ ಬರ್ತಾರೆ. ಡಿಗ್ರಿಗಳಿಗೆಲ್ಲ ಹಂಚಿ ಹೋಗ್ಬಿಡ್ತಾರೆ. ಎಷ್ಟು PG ಕ್ಲಾಸ್ ಒಬ್ಬೊಬ್ರು ಇರ್ತಾರೆ, ಒಬ್ಬೊಬ್ರು ಕೆಲವು ವರ್ಷ ಗ್ಯಾಪ್ ಇಲ್ಲೇ ಇಲ್ಲ. ಎಲ್ಲಿಂದ ಎಲ್ಲಿ ಡೌನ್ ಆಯ್ತು ನೋಡಿದ್ರ. ನಮಗೆ ಕೋಟೇಶ್ವರ ಎಲ್ಲ ಅತಿಶಯೋಕ್ತಿ ಆಗ್ಲಿಲ್ಲ ಆಗ, ಎಲ್ಲ ಫ್ಯಾಕ್ಟ್ ಅದು. ಮತ್ತೆ ಇರೋ ಜನಗಳಲ್ಲಿ ಆಚಾರ ಮಾಡಿರ್ಲಿ ನೆಗ್ಲಿಜಿಬಲ್, ಏನು ಅರ್ಥನೇ ಇಲ್ಲ. ಅಂದ್ರೆ ಭಾರಿ ಕೌಂಟಬಲ್ ಅಂತ ಅನ್ಸೋದಿಲ್ಲ ಅಂತ ಅರ್ಥ.
ಇಯಂ ವಿಸೃಷ್ಟಿರ್ಯಥಾ ಬಭೂವ ಯದಿ ವಾ ದಧೆ ಯದಿ ವಾ ನ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗಃ ವೇದ ಯದಿ ವಾ ನ ವೇದ. ಇವತ್ತು ಇಯಂ ವಿಸೃಷ್ಟಿರ್ ಯಥಾ ಬಭೂವ, ಈ ಸೃಷ್ಟಿ ಯಾರಿಂದ ಆಯಿತು ಮೊದಲ ಎಲ್ಲವನ್ನು ತಿಳ್ಕೊಂಡಿರ್ತಾರಲ್ಲ ಅಂತ ಪರಮಾತ್ಮ ಇದ್ದ, ಅವನು ತಿಳಿತಾನೆ. ಅವನನ್ನು ತಿಳಿದ ಬ್ರಹ್ಮಾದಿಗಳಲ್ಲೇ ತಿಳಿತಾರೆ. ಆದ್ರೆ ಅಷ್ಟು ತಿಳಿಯೋ ಶಕ್ತಿ ಯಾರಿಗೂ ಇಲ್ಲೇ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ಪ್ರಸಾದತಃ. ಎಲ್ಲಿದ್ದು ತಾತ್ಪರ್ಯದಲ್ಲಿ ಮಹಾಭಾರತವನ್ನು ಯಾರು ತಿಳಿತಾರೆ ಅಂದ್ರೆ ಬರದ ವೇದವ್ಯಾಸರು ಪೂರ್ತಿ ತಿಳಿತಾರೆ, ಬ್ರಹ್ಮದೇವರು ತಿಳಿತಾರೆ ಅನುಗ್ರಹದಿಂದ, ಅವರು ಸ್ವಂತ ತಿಳಿತಾರೆ. ಉಳಿದವರೆಲ್ಲ ಪೂರ್ತಿ ತಿಳಿಯೋದೇ ಇಲ್ಲ ಅಂತ ಹೇಳಿ. ಎಲ್ಲ ದೊಡ್ಡವರು ಕೂಡ ಪೂರ್ತಿ ತಿಳಿಯಲಿಕ್ಕಾಗೋದಿಲ್ಲ. 100% ತಿಳಿದು ಬರದ ಅವರು ನಿರ್ಣಯ ಬರದ, ಅದಕ್ಕೆ ಧನ್ಯ ಬಿಟ್ಟು ಯಾರು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ. ಇಯಂ ವಿಸೃಷ್ಟಿರ್ ಯಥಾ ಬಭೂವ ಯದಿ ವಾ ದಧೆ ಯಹ ಸ್ವಾತ್ಮ ಸ್ವಾತ್ಮ ಮಾಯಾ ವಿಭವಂ ಸ್ವಯಂ ಗತೋ ನಾಹಂ ನಭಸ್ವಾನ್ ತಮಥಾ ಪರೇ ಕುತಃ ಬ್ರಹ್ಮಾಪಿ ಯಂ ವೇತ್ತಿ ನ ವೇದ ಸಮ್ಯಕ್ ಅನ್ಯೇ ಕುತೋ ದೇವ ಮುನೀಂದ್ರ ಮರ್ತ್ಯಾಹ. ಇದೆಲ್ಲ ಹೇಳ್ಬೇಕಾದ್ರೆ ನೋಡಿ, ನಾ ಸ್ವಾತ್ಮ ಮಾಯಾ ವಿಭವಂ, ಪರಮಾತ್ಮ ಯಹ ಯಾವ ಪರಮಾತ್ಮ ಇದ್ದಾನೆ, ಸ್ವಾತ್ಮ ಮಾಯಾ ವಿಭವಂ ಸ್ವಯಂ ಗತಃ ನಾಹಂ, ಪರಮಾತ್ಮ ತನ್ನಂತ ತಿಳಿದಾನಷ್ಟೇನೆ, ಆದ್ರೆ ನಾನು ತಿಳಿದಿಲ್ಲ. ನಾಹಂ, ನಾನು ತಿಳಿದಿಲ್ಲ. ನಭಸ್ವಾನ್ ಅಂದ್ರೆ ಯಾರು? ವಾಯುದೇವರು. ನಭಸ್ವಾನ್, ವಾಯುದೇವರು ತಿಳಿದಿಲ್ಲ. ಆಮೇಲೆ ಅಂತಂ, ಪರಮಾತ್ಮನ ಅಂತ ಅಂದ್ರೆ ಏನು? ಎಂಡ್. ಸಿಂಪಲ್ ಆಗಿ ಯಾರು ಆಕಾಶ ಎಂಡ್ ತಿಳಿದಿರ್ತಾರ? ತಿಳಿದ್ರೆ ಆಕಾಶನೇ ಆಗಲ್ಲ ಅದು, ಗೊತ್ತಾಯ್ತು. ಇಲ್ಲಿ ಆಕಾಶ ಎಂಡ್ ಆಗುತ್ತೆ, ನೆಕ್ಸ್ಟ್ ಏನೇ ಹೇಗಿದ್ರೆ ಅದಕ್ಕೆ ದೊಡ್ಡದಾಯ್ತು. ಹಾಗಿದ್ರೆ ಆಕಾಶ ಇರೋರಿಲ್ಲ ಅಂತ ಎಲ್ರಿ ಹಾಗೆ ಒಪ್ಪೊಪ್ಪ, ಅದು ಬೇರೆ ಯೋಚನೆ. ಆಕಾಶಕ್ಕೆ ಏನಂತ ಹೆಸರು? ವಿಷ್ಣು ಪಾದ. ವಿಷ್ಣು ಪಾದನೆ ಯಾರು ತಿಳಿದಿಲ್ಲ ಪೂರ್ತಿ ಅಂತ. ಪಾದನೆ ಪೂರ್ತಿ ತಿಳಿದೇ ಹೋದಾಗ ಬಿಡುದೇನ್ ತಿಳಿತಾನೆ? ಅದಕ್ಕೇನು ಏನಂತ ಹೇಳಿದ್ರು? ಪರಮಾತ್ಮನ ಎಲ್ಲ ಕೂಡ ಏನಾಗ್ತಾರೆ? ಪಾದ ಕೆಳಗೆ ಹೋಗ್ಬಿಡ್ತಾರೆ. ಅಷ್ಟು ಪರಮಾತ್ಮನ ಎತ್ತರ. ಇವತ್ತು ನಮ್ಮ ಇಡೀ ಸಣ್ಣ ಮೂನು ಎಲ್ಲ ಸೇರಿಸ್ಬಿಟ್ರೆ ಒಟ್ಟು ಆಕಾಶದಲ್ಲಿ ಡಾಟ್ ಆಗ್ಬಿಡ್ತಾರೆ. ಒಟ್ಟು ಆಕಾಶದಲ್ಲಿ ಬರ್ತಾರೆ, ಅದು ಸ್ಮಾಲೆಸ್ಟ್ ಡಾಟ್ ಬರ್ತಾ ಕೆಲಸ ಇಂಡಿವಿಜುವಲ್ ಆಗಿಬಿಡ್ತಾರೆ. ಇದ್ದಾರೆ ಕಾಣಿಸ್ತಷ್ಟು ಚಿಕ್ಕದಾಗ್ಬಿಡುತ್ತೆ. ಎಷ್ಟು ದೊಡ್ಡದಿರ್ಬೇಕು ಆಕಾಶ, ಅದ್ರ ಮೇಲೆ ಪರಮಾತ್ಮ ವ್ಯಾಪ್ತಿ ಎಷ್ಟು ದೊಡ್ಡವನಿರ್ಬೇಕು. ಅದೇ ಅದು ಮಹಿಮೆ. ಅದು ನಮ್ಮ ಪ್ರಕಾರ ದೇವರು ಅಂದ್ರೆ ದೇವ್ರ ಕಟ್ಟೆಯಲ್ಲಿ ಇಷ್ಟು ಇದ್ಬಿಟ್ರೆ ಮುಗಿದೋಯ್ತು, ಬಾಗಿಲು ಹಾಕಿದ್ರೆ ಮುಗಿದೋಯ್ತು. ನಾವಾಗಿ ತೆಗೆಯವರಿಗೆ ಆ ತೇರು ಬರೋದಿಲ್ಲ, ಒಟ್ಟು ಬಟ್ಟಿರೋದು. ಅದರಿಂದಾಗಿ ಭಕ್ತಿ ಅಲ್ಲ ಅದು. ನಮಸ್ತೆ ಅತಿಮಿತತ್ವಾಯ ಬ್ರಹ್ಮಾದೀನಾಂಚ ಸೂತಯೇ ನಿರ್ಗುಣಾಯ ಚ ಸತ್ಕಾಷ್ಠಾಂ ನಾಹಂ ವೇದ ಅಪರೇ ಕುತಃ. ನಮಸ್ತೆ ಅಮಿತ ತತ್ವಾಯ ಬ್ರಹ್ಮಾದೀನಾಂಚ ಸೂತಯೇ. ಸೂತಿ ಅಂದ್ರೆ ಸೃಷ್ಟಿ, ಬ್ರಹ್ಮ ಸೃಷ್ಟಿ ಮಾಡ್ತಕ್ಕಂಥ ಪರ. ನಿರ್ಗುಣಾಯ, ಪ್ರಾಕೃತ ಗುಣ ಇಲ್ಲ. ತತ್ ಕಾಷ್ಠ, ಸಾ ಕಾಷ್ಠ ಸಾ ಪರಾಗತಿ, ಅವನ ಇರುವಿಕೆಯನ್ನ ನಾಹಂ ವೇದ ಅಪರೇ ಕುತ, ನಾನೇ ತಿಳಿದಿಲ್ಲ, ಉಳಿದವರೇನು ತಿಳಿತಾರೆ. ಇವೆಲ್ಲ ಭಾಗವತದ ವಾಕ್ಯಗಳು. ನಾಹಂ ಪರಾಯುರ್ ನೃಷಯೋ ನವರೀಚಿ ಮುಖ್ಯಾಹ ಜಾನಂತಿ ಯದ್ ವಿರಚಿತಂ ಖಲು ಸತ್ವಸಂಘಾಹ. ಸತ್ವಸಂಘ ಮಹಾಪ್ರಾಣ ಬರ್ಬೇಕಲ್ಲಿ. ಯನ್ಮಾಯಯ ಮುಷಿತ ಚೇತಸ ಈಶ ದೈನ್ಯ ಮರ್ತ್ಯಾದಯ ಕಿಮುತ ಶಾಶ್ವತ ಭದ್ರವೃತ್ತಾಹ. ಇದೆಲ್ಲ ಭಾಗವತದ ವಾಕ್ಯಗಳೇ. ಅಹಂ ಮಹೇಂದ್ರೋ ನಿರ್ದಿಸ್ವಚೇತಾಃ ಸೋಮೋಗ್ನಿರೀಶಃ ಪವನೋ ಅರ್ಕೋ ವಿರಿಂಚಃ ಆದಿತ್ಯ ವಿಶ್ವೇ ಆದಿತ್ಯ ವಿಶ್ವೇ ವಸವೋಥ ಸಾಧ್ಯ ಮರುದ್ಗಣ ರುದ್ರಗಣ ಶಶಿ ಮರುದ್ಗಣ ರುದ್ರಗಣ. ಗುಂಪಿನವರು ಕೂಡ ತಿಳಿದಿಲ್ಲ, ಒಬ್ಬೊಬ್ಬರಲ್ಲ. ಮರುದ್ಗಣಗಳು ರುದ್ರಗಣಗಳು ಎಲ್ಲ ಸೇರಿ ಒಟ್ಟು ಗಣಗಳು ಯಾರೂ ತಿಳಿದಿಲ್ಲ. ಪ್ರಸಿದ್ಧಾ ಅನ್ಯೇಚಯೇ ವಿಶ್ವಸೃಜೋ ಅಮರೇಶ. ಆಮೇಲೆ ಭೃಗುವಾದಯೋ ಅಮರೇಶರು, ಭೃಗುವಾದ ಮೊದಲಾದವರು. ಅಸ್ಪೃಷ್ಟ ರಜಸ್ತಮಸ್ಕಾಹ, ರಜೋಗುಣ ತಮಗುಣ ಗೆದ್ದವರು. ಮುಕ್ತರು ಕೂಡ ದೇವ್ರ ಪೂರ್ತಿ ತಿಳಿದಿಲ್ಲ. ಯಶೇ ಹಿತಂ ನಬಿದುಹು ಪೃಷ್ಟ ಮಾಯಾಹ. ಬೆಂಗಳೂರಿನ ಉಳಿದವ್ರು ನೋಡದೇ ಇದ್ದವ್ರು ತಿಳಿದಿಲ್ಲಲ್ಲ, ಇರೋರು ಎಲ್ಲ ತಿಳಿದಿಲ್ಲ. ಗಲ್ಲಿಗೆಲ್ಲಿ ಯಾರು ಓಡಾಡಿರ್ತಾರೆ ಗೊತ್ತಾಯ್ತು? ಯಾರು ಓಡಾಡ, ಇವನ್ ಯಾರು ಇನ್ಸ್ಪೆಕ್ಟರ್ ಹೋಗೋರು ಆಯೋ ಬ್ಯಾಚ್ನವ್ರಿಗೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ಹೋಗ್ಲಿಕ್ಕೆ ಹೋದ್ರೆ 100 ವರ್ಷ ಅವ್ರು ಮುಗಿಯೋದೇ. ಸಣ್ಣ ಊರುಗಡೆ ಬಾರ ಎಷ್ಟು ಇಂಚ್ ವೈಜ್ ನೋಡಕ್ಕಿದ್ಯಾ? ಸಾಧ್ಯ ಇಲ್ಲ. ಪವನೋ ಅರ್ಕೋ ವಿರಿಂಚ ಆದಿತ್ಯ ವಿಶ್ವೇ ವಸವೋಥ ಸಾಧ್ಯ
ಆಮೇಲೆ ಸಾಧ್ಯ ಸಮರುದ್ಗಣಾ ರುದ್ರಗಣಾ ಸಜಿದ್ಧ ಅನ್ಯೇಚೈ ವಿಶ್ವರ್ಜು ಅವರೇಶ ಭೃಗ್ವಾದಯೋ ಅಸ್ಪೃಷ್ಟ ರಜಸ್ತಮಸ್ಕಾ ಯಸ್ಯೇಹಿತಂ ನ ವಿದುಃ ಸ್ಪೃಷ್ಟ ಮಾಯಾ ಸತ್ವಪ್ರಧಾನ ಅಪಿ ಕಿಂ ತಥೋ ಅನ್ಯೇ. ಎಲ್ಲ ಇಷ್ಟು ದೊಡ್ಡವರೆಲ್ಲ ತಿಳಿದಿಲ್ಲ, ಉಳಿದೋರ ಪಾಠ ಏನು ಅಂತ ಅರ್ಥ ಅದಕ್ಕೆ. ಸರ್ವಸ್ಯಾದೌ ಸ್ಮೃತೋ ಬ್ರಹ್ಮ ತಸ್ಮಾತ್ ದೇವಾದನಂತರ ಜಾನಾತಿ ದೇವ ಪರವರಂ ಭೂಯ ಸ್ಯಾತೋ ಅಧಿಕಂ ನೃಪ. ಎಲ್ಲಕ್ಕಿಂತ ಮೊದಲು ಸೃಷ್ಟಿಯಾಗಿದ್ದು ಬ್ರಹ್ಮದೇವರಾದ್ರಿಂದಾಗಿದೆ. ದೇವರನ್ನ ಅತಿ ಹೆಚ್ಚು ತಿಳಿದವರು ಯಾರು ಅಂತ ಅಷ್ಟೇ ಪ್ರಶ್ನೆಗೆ. ಹೆಚ್ಚು ತಿಳಿದವರು ಯಾರು ಅಂದ್ರೆ ಬ್ರಹ್ಮದೇವರು ಅಷ್ಟೇ ಜೀವಕೋಟಿಯಲ್ಲಿ. ಉಳಿದವ್ರನ್ನ ಹೇಳಿದ್ರೆ ಮಹಾಲಕ್ಷ್ಮಿ ಅಂಡರ್ಸ್ಟುಡ್, ಅದು ಇವರಿಗೆ ಜಾಸ್ತಿ ತಿಳಿದಿದ್ದಾರೆ ಅಂದ್ರೆ ಪೂರ್ತಿ ತಿಳಿದಿಲ್ಲ ಎಂಬುದು ಅಂಡರ್ಸ್ಟುಡ್. ಅಧಿಕಂ. ಹೌದು. ಹೇಳಿರಲ್ಲ ಡಾಟ್ ಅಂತ ಹೇಳಿಲ್ಲ, ಅವ್ರೊಬ್ರದೇ ಅಲ್ಲ, ಎಲ್ಲರದು ಸೇರಿ ಎಲ್ಲಾ ಜ್ಞಾನಿಗಳದು, ಮುಕ್ತರದು, ಹಿಂದಿನವರು, ಮುಂದಿನವರು, ಈಗಿನವರು ಎಲ್ಲರೂ ಸೇರಿಸ್ಬಿಟ್ರು ಕೂಡ ಏನಾಗೋದಿಲ್ಲ. ಅಷ್ಟು ವ್ಯತ್ಯಾಸ ಇದೆ. ತಿಳ್ಕೊಂಡ್ರೆ ದೇವ್ರು ಎಷ್ಟು ದೊಡ್ಡವನು ಅಂತ ಗೊತ್ತಾಗತ್ತೆ. ತಲೆ ಒಡೆದು ಹೋಗ್ಬಿಡ್ಬೇಕು. ಬ್ರಹ್ಮ ಬಹಳ ಯೋಚನೆ ಮಾಡಿದ್ರೆ ಏನಾಗತ್ತೆ, ಇದಾಗ್ಬಿಡುತ್ತೆ, ಬ್ಲಾಸ್ಟ್ ಅಂತೀವಲ್ಲ ಹಾಗಾಗಿ. ಬ್ರಹ್ಮಾತು ಸರ್ವಗಂ ಪಶ್ಯೇತ್ ಗುಣಾನ ಅದೆಲ್ಲ ಐತಿ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಇದೆಲ್ಲ ದೇವ್ರ ಮಹಿಮೆನ ಹೇಳ್ತಿರೋದು, ಒಂದು ವಿಷಯನ ತಿಳಿಸ್ತಿರೋದು ದೇವ್ರ ಮಹಿಮೆನ. ಇಷ್ಟೆಲ್ಲ ಮಹಿಮೆ ಇದೆ ಅಂತ ಹೇಳೋಕ್ಕಾಗ ಎಲ್ಲರೂ ಸರಿಯಾಗಿ ತಿಳಿಯೋದಿಲ್ಲ, ಸರಿಯಾಗಿ ತಿಳಿದವರು ಪೂರ್ತಿ ತಿಳಿಯೋದಿಲ್ಲ ಅಂತ ಹೇಳಿ ತಾರತಮ್ಯ ಇರಲೇಬೇಕು ಅಂತ ಅಲ್ಲಿ ಎಂಡ್ ಅದು. ಗೊತ್ತಾಯ್ತಾ? ಇಂತಿಂಥವ್ರಿಗೆ ಗೊತ್ತಿಲ್ಲ, ಉಳಿದವ್ರಿಗೆ ಏನ್ ಗೊತ್ತಿರುತ್ತೆ ಅಂತ ತಾತ್ಪರ್ಯ. ನಾಡಿದ್ದು